ಒಂದು ಸೆಷನ್ಸ್ ಅಲ್ಲಿ ನಿನ್ನೆ ನೀವು ಸೆಷನ್ಸ್ ಅಲ್ಲಿ ಏನ್ ಕಲ್ತ್ರಿ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೋಬಹುದು. ಯಾರೆಲ್ಲ ನಿನ್ನೆ ಸೆಷನ್ಸ್ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಅಂಡ್ ಇವತ್ತು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಒಂದಷ್ಟು ಸ್ಟೆಪ್ಗಳನ್ನ ಒಂದು ಲಕ್ಷ ಸಂಪಾದನೆ ಮಾಡುವಂಥದ್ದು ತಿಂಗಳಿಗೆ. ಸೊ ಇದು ಬಹಳಷ್ಟು ಜನಗಳ ಒಂದು ದೊಡ್ಡ ಕನಸು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಇವತ್ತು ಅವಕಾಶಗಳು ಮಿಲಿನಿಯರ್ಸ್ ಅಂದ್ರೆ ಪ್ರತಿ ತಿಂಗಳು 1 ಲಕ್ಷ, ವರ್ಷಕ್ಕೆ 10 ಲಕ್ಷಕ್ಕಿಂತ ಮೇಲ್ಗಡೆ ಯಾರು ಸಂಪಾದನೆ ಮಾಡ್ತಾರೆ ಅವ್ರನ್ನ ಮಿಲಿನಿಯರ್ ಅಂತ ಕರಿತೀವಿ. ಎವ್ರೇಜ್ ಆಗಿ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡುವಂಥದ್ದು. 1 ಲಕ್ಷ ಅಂತಂದಾಗ್ಲೇನೆ ನಿಮ್ಗೆ ಗೊತ್ತಾಗುತ್ತೆ ಅದರ ವ್ಯಾಲ್ಯೂಸ್ ಇರ್ಬೋದು, ಅದು ಯಾವ ರೀತಿ. ಎಲ್ಲರಿಗೂ ಹಣದ ಅವಶ್ಯಕತೆ ಇದೆ, ಆದ್ರೆ ಆ ಹಣವನ್ನ ದುಡಿಯುವಂತ ದಾರಿ ಅಥವಾ ಅದಕ್ಕೆ ಬೇಕಾದಂತ ಒಂದು ವೇದಿಕೆ ಅಥವಾ ಅದನ್ನ ಸರಿಯಾದಂತ ರೀತಿಯಲ್ಲಿ ದುಡಿಯುವ ಮಾರ್ಗದರ್ಶನ ಕೊಡೋದಕ್ಕೆ ಇವತ್ತು ಬಹಳಷ್ಟು ಜನಗಳ ಕೊರತೆ ಇದೆ. ಆಸೆ ಎಲ್ಲರಿಗೂ ಇದೆ, ಕನಸು ಇದೆ. ಒಂದು ಸಪೋರ್ಟ್ ಮಾಡುವವರಿಲ್ಲ, ಎರಡನೇದಾಗಿ ಸರಿಯಾದಂತ ದಾರಿನೂ ಕೂಡ ಗೊತ್ತಿರೋದಿಲ್ಲ. ಸೊ ನೀವೆಲ್ಲರೂ ಕೂಡ ಲಕ್ಕಿ. ಯಾಕಂತ ಹೇಳೋದಿದ್ರೆ ಮೋದಿ ಕೇರ್ ಅನ್ನುವಂತ ಈ ಒಂದು ಆಪರ್ಚುನಿಟಿ ಸಮೀರ್ ಮೋದಿ ಸರ್ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಬರೀ ಅವಕಾಶ ಮಾತ್ರ ಕೊಟ್ಟಿಲ್ಲ, ಈ ಅವಕಾಶದಲ್ಲಿ ಯಾವ ರೀತಿ ನಾವು ಸಕ್ಸಸ್ ಆಗ್ಬೇಕು ಅನ್ನೋದನ್ನ ಸಕ್ಸಸ್ ಆದಂತ ವ್ಯಕ್ತಿಗಳು ನಮಗೆ ಪ್ರತಿ ಹೆಜ್ಜೆಲೂ ಕೂಡ ಹೇಳ್ಕೊಡ್ತಾ ಹೋಗ್ತಾರೆ. ಇದು ಕೂಡ ವೆರಿ ವೆರಿ ಒಂದು ನಾವು ಲಕ್ಕಿ ಅಂತ ಹೇಳ್ಬಹುದು. ನಾನು ಯಾವಾಗ್ಲೂ ಮೋದಿ ಕೇರ್ ಬಗ್ಗೆ ನಾನು ಯಾವಾಗ್ಲೂ ಅನ್ಕೊಳ್ತೀನಿ, ನಾವು ನಿಜವಾಗ್ಲೂ ಅದೃಷ್ಟಶಾಲಿಗಳು ಈ ಒಂದು ಬಿಸ್ನೆಸ್ ಅಲ್ಲಿ ಇರೋದಕ್ಕೆ. ಯಾಕಂದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ. ಹೊರಗಡೆ ಯಾವುದೇ ಒಂದು ಬಿಸ್ನೆಸ್ ಅಲ್ಲೂ ಕೂಡ ಸಕ್ಸಸ್ ಆದಂತ ವ್ಯಕ್ತಿಗಳು ಅವ್ರ ಸಕ್ಸಸ್ ಸೀಕ್ರೆಟ್ ನ ಬಿಟ್ಕೊಡೋದಿಲ್ಲ. ಅಲ್ಲಿ ಒಂದು ಕಾಂಪಿಟೇಷನ್ಸ್ ಇರುತ್ತೆ, ಇಲ್ಲಿ ಮಾತ್ರ ಕೋಪರೇಷನ್ಸ್ ಇರುತ್ತೆ. ಇಲ್ಲಿ ನಾವೆಲ್ಲರೂ ಬೆಳಿಬೇಕನ್ನುವಂತ ಒಂದು ಮನೋಭಾವದಿಂದ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಸೊ ಅದು ನಮ್ಮ ನಿಜವಾದಂತ ಅದೃಷ್ಟ. ಆ ಅದೃಷ್ಟವನ್ನ ಸರಿಯಾದಂತ ರೀತಿಯಲ್ಲಿ ನಾವು ಬಳಸ್ಕೋಬೇಕು. ಎಸ್, ಇವತ್ತು ಕೂಡ ಸಾಕಷ್ಟು ಈ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅಂಡ್ ಮುಂದಿನ ದಿನಗಳಲ್ಲಿ ನಾನು ನಿಮ್ ಎಲ್ಲರಿಗೂ ಕೂಡ ಒಂದು ಚಿಕ್ಕದಾಗಿ ಹೇಳೋದಷ್ಟೇ, ನಿಮ್ಮ ಮೈಂಡ್ ಸೆಟ್ ನೀವು ಮಾಡಿಕೊಂಡು ಪ್ರತಿದಿನ ಈ ಸೆಷನ್ಸ್ ಅಲ್ಲಿ ಏನ್ ಬರುತ್ತೋ ಅದನ್ನ ಅಪ್ಲೈ ಮಾಡ್ಕೊಳ್ತಾ ಹೋಗಿ. ಅಂಡ್ ಡೆಫಿನೆಟ್ಲಿ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಈ ಬಿಸ್ನೆಸ್ ಅಲ್ಲಿ ಲಕ್ಷ ಸಂಪಾದನೆ ಮಾಡೋದಕ್ಕೆ ಸರ್ ಏನ್ ವರ್ಷಾನ್ಗಟ್ಲೆ ಬೇಕಾ ಗ್ಯಾರಂಟಿ ಇಲ್ಲ, ಅದನ್ನ ನೀವು ನೋಡ್ತಾ ಹೋಗ್ತೀರಾ. ಅಂಡ್ ಅದಕ್ಕಿಂತ ಮುಂಚೆ ನಿನ್ನೆಯ ಸೆಷನ್ಸ್ ಬಗ್ಗೆ ಯಾರೆಲ್ಲ ನಿಮ್ಮ ಒಂದು ಅನುಭವನ ಹಂಚ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಎಸ್, ಅಕ್ಕಮ್ಮ ಎನ್ನುವಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರ ಒಂದು ಒಪಿನಿಯನ್ ಕೇಳೋಣ. ಎಸ್ ಮೇಡಮ್, ನಿಮ್ಮನ್ನ ಅನ್ಮ್ಯೂಟ್ ಮಾಡಿದ್ದೀನಿ ಅಕ್ಕಮ್ಮ ಅವರೇ. ಎಸ್, ಅನ್ಮ್ಯೂಟ್ ಇದೆ, ಮಾತಾಡ್ಬೋದು ಮೇಡಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಸ್ ಮೇಡಮ್, ಒಂದ್ ನಿಮಿಷ. ಎಸ್, ಇದ್ಮೇಲೆ ಟೀಮ್ ನನಗೆ ಯಾರೆಲ್ಲ ಜಾಯಿನ್ ಆಗ್ಲಿಕ್ಕಿದ್ದಾರೆ ಅವ್ರಿಗೆ ಇನ್ನೊಂದ್ಸಲ ನಿಮ್ಮ ಟೀಮ್ ನಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ ಆಗ್ಬಿಟ್ಟು ಇಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀವು ನಿಮ್ಮ ಟೀಮಲ್ಲಿ ಯಾರೆಲ್ಲ ಜಾಯಿನ್ ಆಗ್ಲಿಕ್ಕಿದ್ದಾರೆ ಸೊ ಅವರಿಗೆ ಇನ್ನೊಂದ್ಸಲ ಲಿಂಕ್ಗಳನ್ನ ಶೇರ್ ಮಾಡೋದಾಗಿರ್ಬೋದು, ರಿಮೈಂಡ್ ಕಾಲ್ ಮಾಡುವಂಥದ್ದು ಇರ್ಬೋದು, ಮಾಡಿಬಿಟ್ಟು ಇಮಿಡಿಯೇಟ್ ಆಗ್ಬಿಟ್ಟು ಲಾಗಿನ್ ಆಗಕ್ಕೆ ಹೇಳಿ. ಸೊ ಇನ್ನ 4 ನಿಮಿಷದಲ್ಲಿ ನಮ್ಮ ರಿಯಲ್ ಸೆಷನ್ ಅನ್ನುವಂಥದ್ದು ಶುರುವಾಗುತ್ತೆ. ಎಸ್ ಮೇಡಮ್, ಅಕ್ಕಮ್ಮ ಮೇಡಮ್, ಓವರ್ ಟು ಯು. ನಿನ್ನೆ ಒಂದು ಕ್ಲಾಸ್ ಅಲ್ಲಿಂದ ನಮಗೆ ಏನಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಕೂಡ ವರ್ಕ್ ಮಾಡಿ ಒಂದು ಒಳ್ಳೆ ಇನ್ಕಮ್ ಅನ್ನ ಪಡಿತಾ ಇರೋದ್ರ ಬಗ್ಗೆ ನಮಗೆ ಹೇಳಿದ್ರು ಸರ್. ಯಶೋಧ ಮೇಡಮ್ ಆಗಿರ್ಬೋದು, ಅವರೆಲ್ಲ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂದ್ರೆ ಒಂದು ಸೆಲ್ಫ್ ಯೂಸ್, ಫಸ್ಟ್ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಬಂದ್ರು ಕೂಡ ಅವರು ಸೆಲ್ಫ್ ಯೂಸ್ ಮಾಡಿ ಅದನ್ನ ಆಮೇಲೆ ಸ್ಟೇಟಸ್ಗೆ ಹಾಕೋದ್ರಾಗಿರ್ಬೋದು, ಪರ್ಸನಲ್ ಲಿಂಕಿಗೆಲ್ಲ ಕಳಿಸ್ತಾ ಇದ್ರಂತೆ. ಈ ರೀತಿ ಮಾಡ್ತಾ ಮಾಡ್ತಾನೆ ಒಂದು ಹೊಸ ಅಂದ್ರೆ ತುಂಬಾನೇ ಒಂದು ಇನ್ಕಮ್ ಲಕ್ಷಗಟ್ಲೆ ಒಂದು ಇನ್ಕಮ್ ಅನ್ನ ಅಂದ್ರೆ ರಿಟೈಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಈ ರೀತಿ ಅಂದ್ರೆ ಪ್ರತಿಯೊಬ್ರು ಕೂಡ ನಾವು ಇದ್ರಲ್ಲಿ ನಾನು ಫಸ್ಟ್ ಸೆಲ್ಫ್ ಯೂಸ್ ಮಾಡ್ಬೇಕು. ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ನಾನು ಸೆಲ್ಫ್ ಯೂಸ್ ಮಾಡಿ ನಾನು ಕೂಡ ಅದೇ ರೀತಿ ಮಾಡ್ತಾ ಹೋದ್ರೆ ನನಗೆ ಶೇರ್ ಮಾಡ್ಲಿಕ್ಕೆ ಬೇರೆಯವ್ರಿಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಸರ್. ಅಂತವ್ರು ಕೂಡ ಮಾಡಿದ ಅದೇ ರೀತಿ ನಾನು ಕೂಡ ಅದನ್ನ ಅಳವಡಿಸ್ಕೊಂಡ್ರೆ ನಾನು ಕೂಡ ಮುಂದೆ ಒಂದು ರಿಟೈಲ್ ತುಂಬಾನೇ ಜಾಸ್ತಿ ಮಾಡ್ಬೋದು, ಒಂದು ಒಳ್ಳೆ ಇನ್ಕಮ್ ಪಡಿಬಹುದು, ಒಂದು ಪ್ರಮೋಷನ್ ಕೂಡ ಪಡಿಬಹುದು ಅಂತ ಗೊತ್ತಾಯ್ತು ಸರ್. ನಾನು ಕೂಡ ಅದನ್ನ ಅಳವಡಿಸ್ಕೊಳ್ತೀನಿ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್ ನೋಡಿ, ಎಸ್ ಡೆಫಿನೆಟ್ಲಿ ನಿನ್ನೆ ಯಶೋಧ ಮೇಡಮ್ ತುಂಬಾ ಚೆನ್ನಾಗಿ ಅವರ ಒಂದು ಅನುಭವನ ಹಂಚ್ಕೊಂಡ್ರು. ಬಹಳಷ್ಟು ಜನಗಳಿಗೆ ನಮ್ಗೆ ಇಲ್ಲಿ ಪ್ರಾಡಕ್ಟ್ ಗಳನ್ನ ಹೇಗೆ ರಿಟೇಲ್ ಮಾಡೋದು ಅಥವಾ ಈ ಪ್ರಾಡಕ್ಟ್ ನ ಯಾರು ತಗೊಳ್ತಾರೆ, ಈ ತರ ಸಾಕಷ್ಟು ಕ್ವಶನ್ಸ್ ಇರುತ್ತೆ. ಬಟ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಇರುವಂತಹ ಒಂದು ಕ್ವಾಲಿಟೀಸ್ ಇರಬಹುದು, ನಮ್ಮ ಪ್ರಾಡಕ್ಟ್ ಜನಗಳಿಗೆ ಅವಶ್ಯಕತೆ ಇರುವಂತದ್ನ ಸರಿಯಾದಂತ ರೀತಿಯಲ್ಲಿ ನಾವು ರೀಚ್ ಮಾಡ್ತಾ ಹೋದ್ರೆ ನಮ್ಮ ಅಕ್ಕಪಕ್ಕನೇ ಇವತ್ತು ನಮ್ಮ ಪ್ರತಿ ಪ್ರಾಡಕ್ಟ್ ಗಳಿಗೂ ಕೂಡ ಕಸ್ಟಮರ್ ನಮ್ಮ ಅಕ್ಕಪಕ್ಕನೇ ಇದ್ದಾರೆ. ಬಟ್ ನಾವು ಅದನ್ನ ಸರಿಯಾದಂತ ರೀತಿಯಲ್ಲಿ ಏನಂತ ಹೇಳದಿದ್ರೆ ಈ ಬಿಸ್ನೆಸ್ ನ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಬಂಡವಾಳ ಇಲ್ದಿರುವಂಥದ್ದು, ಬಿಗ್ಗೆಸ್ಟ್ ವೀಕ್ನೆಸ್ ಕೂಡ ಬಂಡವಾಳ ಇಲ್ದಿರುವಂಥದ್ದು. ಅದೇ ಈ ಬಿಸ್ನೆಸ್ ನಾವೇನಾದ್ರೂ 10 ಲಕ್ಷ ಹಾಕ್ಬಿಟ್ಟು ಬಿಸ್ನೆಸ್ ಮಾಡೋದಾಗಿದ್ರೆ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟು, ಅದ್ರ ಬಗ್ಗೆ ಪಾಂಪ್ಲೆಟ್ ಕೊಡೋದಕ್ಕೆ ಪಕ್ಕದ ನಿಮಗೆ ಐ ಥಿಂಕ್ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ,
ನಿಮ್ಮ ಏರಿಯಾದಲ್ಲಿ ಯಾವ್ದಾದ್ರು ಒಂದು ಚಿನ್ನದ ಮಳಿಗೆ ಓಪನ್ ಆಯ್ತು ಅಂತ ಹೇಳಿದ್ರೆ, ಅದು ಭೀಮಾ ಇರ್ಬೋದು, ಜಾಯಲುಕಾಸ್ ಇರ್ಬೋದು, ಆಭರಣ ಇರ್ಬೋದು, ಸಾವಿರಾರು ಕೋಟಿ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡುವಂತ ಚಿನ್ನದ ಮಳಿಗೆ ಓಪನ್ ಮಾಡ್ಬೇಕಾದಾಗ, ಓಪನ್ ಆಗೋದಕ್ಕೆ 1 ತಿಂಗಳು ಮುಂಚೆನೆ ಆ ಚಿನ್ನದ ಮಳಿಗೆಯ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಅದರ ಪ್ರತಿನಿಧಿಗಳು ಅಲ್ಲಿರುವಂತ ಪ್ರತಿಯೊಬ್ರು ಕೂಡ ಮನೆಗೆ ಬಂದು ಪಾಂಪ್ಲೆಟ್ ಹಾಕೋಗ್ತಾರೆ. ನನಗಿದು ತುಂಬಾನೇ ಶಾಕ್ ಆಗುತ್ತೆ. ನಾನು ಶಿವಮೊಗ್ಗದಲ್ಲಿ ಬಹಳಷ್ಟು ನೀವು ಇದನ್ನು ನೋಡಿದೀನಿ. ಅಂದ್ರೆ ಸಾವಿರಾರು ಕೋಟಿ ಬಂಡವಾಳ ಹಾಕದ ಚಿನ್ನದ ಅಂಗಡಿಯವರು ಮನೆ ಬಾಗ್ಲಿಗೆ ಬಂದ್ಬಿಟ್ಟು, ನಮ್ಮ ಅಂಗಡಿ ಓಪನ್ ಆಗ್ತಾ ಇದೆ, ನಮ್ಮ ಹತ್ರ ಈ ತರ ಪ್ರಾಡಕ್ಟ್ ಇದೆ, ನಮ್ಮ ಹತ್ರ ಈ ತರ ಸ್ಕೀಮ್ ಇದೆ, ನೀವು ಈ ತರ 500 ರೂಪಾಯಿ ಕಟ್ಬೋದು, 1000 ರೂಪಾಯಿ ಕಟ್ಬೋದು, ಇದನ್ನೆಲ್ಲವನ್ನು ಕೂಡ ನೀವೆಲ್ಲರೂ ಕೂಡ ಇದನ್ನ ಅಬ್ಸರ್ವ್ ಮಾಡಿರ್ತೀರ. ಬಟ್ ಡಿಯರ್ ಫ್ರೆಂಡ್ಸ್, ಜಸ್ಟ್ ನಾವೆಲ್ಲರೂ ಯೋಚನೆ ಮಾಡೋಣ, ನಮ್ಮ ಹತ್ರ ಇವತ್ತು 1,000 ಪ್ರಾಡಕ್ಟ್ ಇದೆ, ಮನೆ ಬಳಕೆ ಬೇಕಾಗಿರುವಂಥದ್ದು, ದಿನನಿತ್ಯ ಬಳಕೆ ಬೇಕಾಗಿರುವಂಥದ್ದು. ನಾವು ಎಷ್ಟು ಜನರು ಮನೆಗೆ ಹೋಗಿ ನಮ್ಮ ಹತ್ರ ಈ ತರ ಪ್ರಾಡಕ್ಟ್ ಇದೆ ಅಂತ ಹೇಳಿದೀವಿ? ಎಷ್ಟು ಜನರು ಮನೆ ಮುಂದ್ಗಡೆ ಮೋದಿ ಕೇರ್ ಡೈಲಿ ಬಳಕೆ ಬೇಕಾಗಿರುವಂತ ಉತ್ಪನ್ನ ಸಿಗುತ್ತೆ ಅನ್ನುವಂಥದ್ದು ಹೇಳಿದೀವಿ? ಎಷ್ಟು ಜನ ನಾವು ಮನೆ ಮುಂದ್ಗಡೆ ಇವತ್ತು ಬರೀ 9 ರೂಪಾಯಿಗೆ ನಿಮ್ಗೆ ಇಷ್ಟು ಪ್ರಾಡಕ್ಟ್ ಸಿಗುತ್ತೆ ಅನ್ನೋದನ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ? ನಾವೇನಂತ ಹೇಳ್ತಿದ್ರೆ ಎಲ್ಲ ಒಳಗಡೆ ಇಟ್ಕೊಂಡು ಕಸ್ಟಮರ್ ಅಥವಾ ಬಿಸ್ನೆಸ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದೀವಿ. ಸೊ ಬಿಸ್ನೆಸ್ ಆಗ್ಬೇಕಂತ ಹೇಳಿದ್ರೆ ಏನಾದ್ರೂ ಒಂದು ಡಿಸ್ಪ್ಲೇ ಮಾಡ್ಲೇಬೇಕಲ್ವಾ, ಏನಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಲೇಬೇಕಲ್ವಾ? ಯಾಕಂತ ಹೇಳದಿದ್ರೆ ಇಲ್ಲಿ ನಮ್ಗೆ ಎಲ್ಲರಿಗೂ ಬಹಳ ಈಸಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಬಂಡವಾಳ ಹಾಕ್ದಿರುವಂತದ್ದೇ ಅದು ಬಹಳಷ್ಟು ಜನ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಇದೆಲ್ಲ ಯಾಕೆ ಮಾಡಬೇಕು? ಬಟ್ ಆಸೆ ಮಾತ್ರ ಕೋಟಿ ಸಂಪಾದನೆ ಮಾಡಬೇಕು, ಲಕ್ಷ ಸಂಪಾದನೆ ಮಾಡಬೇಕು ಅಂತ ಇರುತ್ತೆ. ಬಟ್ ಆಕ್ಷನ್ ಮಾತ್ರ ಬಿಗ್ ಝೀರೋ ಇರುತ್ತೆ. ಸೊ ಒಂದು ರಿಲಯನ್ಸ್ ಸ್ಮಾರ್ಟ್ ಓಪನ್ ಆಯ್ತು ಅಂತ ಹೇಳದಿದ್ರೆ ಯಾವ ಮಟ್ಟಕ್ಕೆ ಅವ್ರು ಇದು ಮಾಡ್ತಾರೆ? ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗ್ಬೇಕಂತ ಹೇಳದಿದ್ರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಎಷ್ಟು ಹೋಲ್ಡ್ ಹಾಕ್ತಾರೆ, ಎಷ್ಟು ಅವರು ನಮ್ಮ ನಂಬರ್ ತಗೊಂಡಿರ್ತಾರೆ, ಪ್ರತಿ ಒಂದು ಮೆಸೇಜ್ ಬರ್ತಾ ಇರುತ್ತೆ. ಇದೆಲ್ಲವನ್ನೂ ಕೂಡ ಬಂಡವಾಳ ಹಾಕೋರು ಮಾಡ್ತಾರೆ, ಬಟ್ ನಾವು ಮಾಡ್ತಾ ಇಲ್ಲ. ಅವ್ರಿಗೆ ಅವ್ರು ಮಾಡುವಂತ ಬಿಸ್ನೆಸ್ ಬಗ್ಗೆ ಗ್ರೇಟ್ ಫೀಲಿಂಗ್ ಇದೆ. ಅವ್ರಿಗೆ ಮನೆ ಬಾಗ್ಲಿಗೆ ಬರೋದಕ್ಕೆ ಯಾವುದೇ ಹೆಸಿಟೇಷನ್ಸ್ ಇಲ್ಲ, ಅವ್ರಿಗೆ ಮನೆ ಬಾಗ್ಲಿಗೆ ಬರೋದಕ್ಕೆ ಯಾವುದೇ ರೀತಿಯಾದಂಥ ಮುಜುಗರ ಇಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅದನ್ನು ಚಿಕ್ಕದಂತ ತಿಳ್ಕೊಳ್ಳೋದಿಲ್ಲ. ಬಟ್ ದಿನನಿತ್ಯ ನಮ್ಮ ಮನೆ ಬಳಕೆ ಬೇಕಾಗಿರುವಂಥ ವಸ್ತುಗಳ ಬಗ್ಗೆ ನಮ್ಮ ಪಕ್ಕದ ಮನೆಯವರಿಗೆ, ನಮ್ಮ ರಿಲೇಟಿವ್ಸ್ ಹೇಳೋದಕ್ಕೇನೆ ನಾವು ಬಹಳ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಎಸ್, ನಿನ್ನೆ ಯಶೋಧ ಮೇಡಮ್ ಇರ್ಬೋದು, ಬಹಳಷ್ಟು ಜನ ಅವರ ಅನುಭವನ ಹಂಚ್ಕೊಂಡಾಗ ನಿಮ್ಗೆ ಗೊತ್ತಾಯ್ತು, ಹೌದಲ್ವಾ, ನಾನು ಈ ತರ ಮಾಡಿದ್ರೆ ಪ್ರಾಡಕ್ಟ್ ತಗೊಳ್ತಾರಲ್ವಾ. ನಮ್ಮಲ್ಲಿ ಎಂತೆಂಥ ಪ್ರಾಡಕ್ಟ್ಗಳಿದ್ದಾವೆ, ಎಂತೆಂಥ ಮಿರಾಕಲ್ ಪ್ರಾಡಕ್ಟ್ಗಳಿದ್ದಾವೆ. ಅದ್ರ ರಿಸಲ್ಟ್ಗಳನ್ನ ನೋಡ್ತಾ ಹೋದಾಗ ಶಾಕ್ ಆಗುತ್ತೆ. ಎಸ್, ವಂಡರ್ಫುಲ್ ಮೇಡಮ್. ಎಸ್, ನೆಕ್ಸ್ಟ್ ವಿನಾಯಕ ಎಸ್ ಸರ್. ಇವತ್ತೊಂದು ನ್ಯೂ ಜಾಯ್ನಿಂಗ್ ಕೂಡ ಮಾಡ್ಕೊಂಡು ಬಂದೆ ಸರ್. ಅವರು ಕೂಡ Superb. 1,500 ಹಾಗೆ ರಿಟೈಲ್ ಆಯ್ತು ಸರ್. ವೆರಿ ಗುಡ್. ನೋಡಿ, ಒಂದು ಕ್ಲಾಸ್ ಇಂದ, ಒಬ್ರು ಶೇರಿಂಗ್ ಇಂದ 1,500 ರಿಟೈಲು, ಒಬ್ಬ ನ್ಯೂ ಜಾಯ್ನಿಂಗ್. ಈಗ ನಿಮ್ ಟೀಮ್ ಅವ್ರನ್ನ ಯಾಕೆ ಈ ಸೆಷನ್ ಕೂರಿಸ್ಬೇಕು ಅನ್ನೋದು ಅರ್ಥ ಆಗ್ತಿದ್ಯಾ? ನಾವ್ ಯಾವಾಗ್ಲೂ ಹೇಳ್ತೀವಿ, ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಗೊತ್ತಿಲ್ಲ, ಯಾವ ಟ್ರೈನಿಂಗ್ ಅಲ್ಲಿ ಯಾರಿಗೆ ಮೈಂಡ್ ಓಪನ್ ಆಗುತ್ತೋ ಗೊತ್ತಿಲ್ಲ, ಯಾವ ಟ್ರೈನಿಂಗ್ ಅಲ್ಲಿ ಯಾರು ಎಸ್ ಅಂತ ಅನ್ಕೊಳ್ತಾರೋ ಗೊತ್ತಿಲ್ಲ, ಯಾವ ಟ್ರೈನಿಂಗ್ ನಿಮ್ ಲೈಫ್ ಅನ್ನು ಬದಲಾಯಿಸುತ್ತೋ ಗೊತ್ತಿಲ್ಲ. ಬಟ್ ಕಂಟಿನ್ಯೂಸ್ ಆದಂತ, ಕನ್ಸಿಸ್ಟೆನ್ಸಿ ಆದಂತ ಎಫರ್ಟ್ ಆಗ್ತಾ ಇದ್ದಿದ್ರೆ ಮಿರಾಕಲ್ ಅನ್ನುವಂಥದ್ದು ಆಗುತ್ತೆ ಅನ್ನೋದಕ್ಕೆ ಇದೆಲ್ಲದೂ ಕೂಡ ಒಂದೊಂದು ಕ್ಲಾಸ್ಗಳಲ್ಲಿ. ನಿಮ್ಮ ಹತ್ರ ಯಾಕೆ ನಾವು ಶೇರಿಂಗ್ ಕೇಳ್ತೀವಿ ಅಂತ ಹೇಳದಿದ್ರೆ ಇದೇ ಉದ್ದೇಶಕ್ಕೆ. ಒಬ್ಬರ ಶೇರಿಂಗ್ ನಿನ್ನೆ ತಗೊಂಡಂತ ಕ್ಲಾಸ್ ಇವತ್ತು ಯಾವ ಮಟ್ಟಕ್ಕೆ ನಿಮ್ಮನ್ನು ಬದಲಾವಣೆ ಮಾಡುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ಎಸ್ ವಿನಾಯಕ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಎಸ್ ವಿನಾಯಕ್ ಅವರೇ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ವಿನಾಯಕ್. ವೆರಿ ಪ್ಲೆಜರ್ ಸರ್. ನಿನ್ನೆ ತುಂಬಾ ಎಕ್ಸಲೆಂಟ್ ಆಗಿತ್ತು. ಎಸ್ಪೆಷಲಿ ಸ್ಟೂಡೆಂಟ್ ಆಗಿದ್ದವರು ಪ್ರಣವ್ ಅಂತ ಒಬ್ಬರೇ 1,100 PV ಮಾಡಿ ಡೈರೆಕ್ಟರ್ ಆಗಿದ್ದಾರೆ. ದಟ್ ಇಸ್ ಒಂದು ಮೋಟಿವೇಶನ್. ಗಣೇಶ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ವಿಚಾರ ಕೇಳಿದ್ವಿ. ಮತ್ತೆ ಎಸ್ಪೆಷಲಿ ಯಶೋಧ ಮೇಡಮ್ ಗೋಲ್ಡನ್ ರೂಲ್ ಹೇಳಿದ್ರು ಸರ್. 300 PV ಅಂತ ನಾವೇನು ಮಿಲಿನಿಯರ್ ಕೇಳ್ಕೊಂಡ್ ಬಂದಿದ್ವಿ, ಫಿಕ್ಸ್ ಆಗಿದ್ವಿ ಮೈಂಡ್. ಎಸ್ಪೆಷಲಿ ನಿನ್ನೆ ಯಶೋಧ ಮೇಡಮ್ ಹೇಳಿದ್ರೆ ತುಂಬಾ ಎಕ್ಸೈಟಿಂಗ್, ತುಂಬಾ ಚೆನ್ನಾಗಿತ್ತು, ತುಂಬಾ ವಿಚಾರ ಕಲ್ತ್ಕೊಂಡ್ವಿ. ಹೊಸ ಪ್ರಾಡಕ್ಟ್ ಏನೇ ಬಂದ್ರು ಫಸ್ಟ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು, ಅದೊಂದು ಚೆನ್ನಾಗಿತ್ತು. ಗಣೇಶ್ ದೇವಡಿಗೆ ಸರ್ ಹೇಳಿದ್ರು, ನಾವು ಬರೇ ಕಸ್ಟಮರ್ ಮೈಂಡ್ ಸೆಟ್ ಇಂದ ಬಿಟ್ಟು ಫೀಲ್ ದ ಬಿಸ್ನೆಸ್ ಮ್ಯಾನ್, ನಾನೇ ಬಿಸ್ನೆಸ್ ಮ್ಯಾನ್ ಅನ್ನೋ ತರ ಥಿಂಕ್ ಮಾಡ್ಬೇಕು. ನಾವು ಬರೇ 50 PV 100 PV ಅದನ್ನೆಲ್ಲ ಬಿಟ್ಟು ಮೈಂಡ್ ಸೆಟ್ ನ ಬಿಟ್ಟು 300 PV ಅಬೋ ಇದನ್ನೆಲ್ಲ ಇದ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ಅದೊಂದು ಬಹಳ ಇಷ್ಟ ಆಯ್ತು. ಮತ್ತೆ ಗೋಲ್ಡನ್ ರೂಲ್ಸ್ 300 PV ಪ್ಲಸ್ ರಿಟೇಲ್ ಬರೀ ರಿಟೇಲ್ ಬಗ್ಗೆನೇ ಮಾತಾಡ್ಬೇಕು. ಮತ್ತೆ ತುಂಬಾ ವಿಚಾರ ಹೇಳಿದ್ರು. ಅವ್ರೇನೇ ಮಾಡಿದ್ರು ಒಂದು ಫೀಡ್ಬ್ಯಾಕ್ ಅದನ್ನೆಲ್ಲ ಬರ್ಕೊಂಡು ಅದು ಇನ್ನೊಬ್ಬ ಕಸ್ಟಮರ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ಸೊ ಕಸ್ಟಮರ್ ಮೈಂಡ್ ಸೆಟ್ ಇಂದ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಎಲ್ಲ ಆಗ್ಬೇಕು. ಇನ್ನೂ ತುಂಬಾ ವಿಚಾರಗಳಿದೆ ಸರ್. ಥ್ಯಾಂಕ್ ಯು ಸರ್ ಫಾರ್ ಆಪರ್ಚುನಿಟಿ. ಥ್ಯಾಂಕ್ ಯು ವಿನಾಯಕ್. ಎಸ್, ವಂಡರ್ಫುಲ್. ಸಿ, ಒಂದು ಸೆಷನ್ಸ್ ಇಂದ ಕಲ್ತ್ಕೊಳ್ಳುವಂಥದ್ದು. ನಾವೆಲ್ಲರೂ ಕೂಡ ಈ ಬಿಸ್ನೆಸ್ ಅಂತ ತಗೊಂಡಿದೀವಿ, ಆದ್ರೆ ಎಷ್ಟು ಜನ ಬಿಸ್ನೆಸ್ ತರ ಮಾಡ್ತಾ ಇದೀವಿ, ಇದನ್ನ ನಾವೆಲ್ಲರೂ ನಾವು ಕ್ವಶನ್ ಮಾಡ್ಕೋಬೇಕಾಗಿದೆ. ಸೊ ನಾವ್ ಇದನ್ನ ಯಾರು, ಎಸ್ ವಿನಾಯಕ್, ಸಾರಿ ಅನ್ಮ್ಯೂಟ್ ಆಗಿದೆ. ಎಸ್ ಮಾತಾಡಿ. ಎಸ್ ವಿನಾಯಕ್.
ಸರ್ ನಿನ್ನೆ ಅದು ಹೇಳಾದ್ಮೇಲೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಕೆಲವು ಹೊಸ ಪ್ರಾಡಕ್ಟ್ ಯಾವ ಟ್ರೈ ಮಾಡಿರಲಿಲ್ಲ ಅದನ್ನು ತಂದಿದ್ದೆ. ಈಗ ರೆಡ್ ಜೀನ್ಸ್, ಹೇರ್ ಸಿಂಗ್, ಇದು ಸುಮಾರು ಪ್ರಾಡಕ್ಟ್ಸ್ ಇವತ್ತು, ಹೇರ್ ಸಲೂನ್ ಕೆಲವು ಪ್ರಾಡಕ್ಟ್ಸ್, ಸುಮಾರು ಪ್ರಾಡಕ್ಟ್ಸ್, ಹೊಸ ಪ್ರಾಡಕ್ಟ್ಸ್ ಇವತ್ತು ತಂದಿದ್ದೀನಿ ಸರ್ ನಿನ್ನೆ ವೆರಿ ಗುಡ್. ಇದರಿಂದ ಇನ್ಸ್ಪಿರೇಷನ್ ಆಗಿ. ಎಸ್, ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು Thank ಸೊ ಮಚ್. ಎಸ್, ಸಿ ಇಲ್ಲಿ ನೀವೆಲ್ಲರೂ ಕೂಡ 1,000 ಕಂಪನಿಯ 1,000 ಪ್ರಾಡಕ್ಟ್ಗಳಿಗೆ ಓನರ್ಗಳು. ಅಂದ್ರೆ ಒಂದು ದೊಡ್ಡ ಸೂಪರ್ ಮಾರ್ಕೆಟಿಗೆ ಓನರ್ ನೀವೆಲ್ಲರೂ ಕೂಡ. ನಾವು ನಮ್ಮ ಸೂಪರ್ ಮಾರ್ಕೆಟಿಗೆ ಓನರ್ ಆಗ್ಬಿಟ್ಟು ಬರೇ ನಮ್ಮ ಮನೆಗೆ ಒಂದು 50 PV, 100 PV ಮಾಡಿ, 200 PV ಮಾಡಿ, 300 PV ಮಾಡಿ ಅಂತಂದಾಗ ತುಂಬಾ ಜನ ಯೋಚನೆ ಮಾಡ್ತಾರೆ, ಸರ್ ಬಂಡವಾಳ ಹಾಕಬೇಕು ಅಂತ. ಬಂಡವಾಳ ಹಾಕ್ಬೇಕಾಗಿರುವಂಥದ್ದು ವೆರಿ ಸಿಂಪಲ್ ಆದಂಥ ಲಾಜಿಕ್. ಬಂಡವಾಳ ಹಾಕ್ಬೇಕಾಗಿರುವಂಥದ್ದು ನೀವು ಯಾರಿಗೋಸ್ಕರ ಅಲ್ಲ, ನಿಮ್ಮ ಕನಸಿಗೋಸ್ಕರ. ನಿಮ್ಮ ಮನೆಗೆ ಬಳಕೆ ಬೇಕಾಗಿರುವಂಥ ವಸ್ತುಗಳ ಬಗ್ಗೆ ನಿಮ್ಮ ಕಂಪ್ನಿಯಲ್ಲಿ ಏನಾಗಿದೆ ಅಂತ ನೀವು ನಮ್ಮ 1,000 ಪ್ರಾಡಕ್ಟ್ ತಯಾರು ಮಾಡೋದಕ್ಕೆ ನೀವು ಬೇರೆ ರೀತಿಯಾದಂಥ ಬಂಡವಾಳ ಹಾಕೋದು ಬೇಕಾಗಿಲ್ಲ. ಇಲ್ಲಿ ಫ್ಯಾಕ್ಟ್ರಿ ಹಾಕೋದಕ್ಕೆ ನೀವು ಬಂಡವಾಳ ಹಾಕ್ಬೇಕಂತೇನಿಲ್ಲ. ಇಲ್ಲಿ ಡಿಸ್ಟ್ರಿಬ್ಯೂಟರ್ಗೆ ಬೇಕಾಗಿರುವಂಥ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕಂತೇನಿಲ್ಲ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕಂತೇನಿಲ್ಲ. ಅಟ್ಲೀಸ್ಟ್ ಪ್ರಾಡಕ್ಟನ್ನ ಯೂಸ್ ಮಾಡೋದಕ್ಕೆ ನೀವು ಯಾವುದೇ ಪ್ರಾಡಕ್ಟ್ಗಳ ಬಗ್ಗೆ ನಾವು ಯೂಸ್ ಮಾಡ್ದೇ ಬೇರೆಯವ್ರಿಗೆ ಹೇಳಕ್ ಸಾಧ್ಯನೇ ಇಲ್ಲ. ಆ ಪ್ರಾಡಕ್ಟನ್ನ ನೀವು ನಿನ್ನೆ ಸುರೇಶ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದು ಕೊಲಾಜಿನ್, ಯಾವ ರೀತಿ ಕೊಲಾಜಿನ್ ರಿಸಲ್ಟ್ ಅನ್ನುವಂಥದ್ದು ಎಷ್ಟೋ ಜನಗಳಿಗೆ ನಮ್ಮ ಸುತ್ತಮುತ್ತ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಒಂದಲ್ಲ ಒಂದು ಸಮಸ್ಯೆಯಿಂದಾನೇ ಬಳಲ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಮನೆ ಬಳಕೆ ಬೇಕಾಗಿರುವಂತ ವಸ್ತುಗಳು ಬೇಕು. ಪ್ರತಿಯೊಬ್ಬರಿಗೂ ಪೇಸ್ಟ್ ಬೇಕು, ಪ್ರತಿಯೊಬ್ಬರಿಗೆ ಸೋಪ್ ಬೇಕು, ಪ್ರತಿಯೊಬ್ಬರಿಗೆ ತೆಂಗಿನೆಣ್ಣೆ ಬೇಕು, ಪ್ರತಿಯೊಬ್ಬರಿಗೆ ಮನೆಯಲ್ಲಿ ಇವತ್ತು ಧಾರ್ಮಿಕವಾಗಿ ಯೋಚನೆ ಮಾಡೋದಾದ್ರೆ ಅವ್ರ ಮನೆ ಬೆಳಗೋದಕ್ಕೆ ಬತ್ತಿಗಳು ಬೇಕು, ಅಡಿಗೆ ಮಾಡೋದಕ್ಕೆ ಅಡಿಗೆ ಎಣ್ಣೆ ಬೇಕು, ಬಟ್ಟೆ ತೊಳೆಯೋದಕ್ಕೆ ಬಟ್ಟೆ ತೊಳೆಯೋ ಪೌಡರ್ ಬೇಕು, ಟಾಯ್ಲೆಟ್ ಕ್ಲೀನರ್ ಬೇಕು. ಅಂದ್ರೆ ಪ್ರತಿನಿತ್ಯ ನಾವು ನಮ್ಮ ಮನೆಗೆ ಬೇಕಾಗಿರುವಂತ ವಸ್ತುಗಳನ್ನ ಎಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನಮ್ಮ ಅಕ್ಕಪಕ್ಕ ಇದೆ, ನಮ್ಮ ಹತ್ರ ಇದೆ, ಅದನ್ನ ನಾನು ಯೂಸ್ ಮಾಡಿ ನನಗೆ ಗೊತ್ತಿದ್ರೆ ಮಾತ್ರ ನಾವು ಇನ್ನೊಬ್ರಿಗೆ ಹೇಳಕ್ ಸಾಧ್ಯ ಆಗತ್ತೆ. ಇವತ್ತು ಕೂಡ ನಾವು ಇವತ್ತೆಲ್ಲೇ ಟ್ರಾವೆಲ್ ಮಾಡೋದಾದ್ರೆ ನನ್ನ ಬಟ್ಟೆ ಬ್ಯಾಗ್ಗಿಂತ ಜಾಸ್ತಿ ನಮ್ಮ ಪ್ರಾಡಕ್ಟ್ ಒಂದು ಕಿಟ್ ಇರುತ್ತೆ. ಅದು ಎಲ್ಲೇ ಹೋಗ್ಬೇಕಂತಲೂ ನಾವು ತಗೊಂಡು ಹೋಗ್ತಾ ಇರ್ತೀವಿ. ಎಷ್ಟೋ ಜನಗಳಿಗೆ ನಮ್ಮನ್ನ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಸಂತೋಷ ಅಂತ ಹೇಳಿದ್ರೆ ಮೋದಿ ಕೇರ್. ನೀವು ಎಲ್ಲಿ ತನಕ ನಿಮ್ಮ ನೇಮ್ ಎದುರುಗಡೆ ಮೋದಿ ಕೇರ್, ಮೋದಿ ಕೇರ್ ಇವನಂದ್ರೆ ಹಿಂಗೆ ಅನ್ನುವಂಥ ಬ್ರ್ಯಾಂಡ್ ಬರಲ್ಲೋ ಅಲ್ಲಿ ತನಕ ನೀವು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಿಮ್ಗೆ ಬ್ರ್ಯಾಂಡ್ ಬರುತ್ತೋ ಅದು ಯೂನಿವರ್ಸಿಟಿ ಕನೆಕ್ಟ್ ಆಗುತ್ತೆ. ಜನ ನಿಮ್ಗೆ ಗೊತ್ತಿಲ್ಲದೆ ಇದ್ದಾಗೇನೆ ನಿಮ್ಮ ಬಗ್ಗೆನೇ ಒಂದು ಕಾಲ್ ತಗೊಂಡ್ಬಿಡ್ತಾರೆ. ಸೊ ಡಿಫ್ರೆನ್ಸ್. ಸೊ ಪ್ರಾಡಕ್ಟ್ಗಳು ಇವತ್ತು ನಮ್ಮಲ್ಲಿರುವಂಥ ಅದ್ಭುತವಾದಂಥ ರೇಂಜ್ ಪ್ರಾಡಕ್ಟ್ಗಳು, ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಎಂತೆಂಥ ಮಿರಾಕಲ್ ಪ್ರಾಡಕ್ಟ್ಸ್ಗಳಿದಾವೆ. ಇವತ್ತು ವೆಯ್ಟ್ ಲಾಸ್ ಪ್ರಾಡಕ್ಟ್ಗಳಿರ್ಬೋದು, ನಮ್ಮಲ್ಲಿ ಈಗ ಬಂದಿರುವಂಥ ಶಿಫ್ಟ್ ಲೈಟ್ ಪ್ರಾಡಕ್ಟ್ ಇರ್ಬೋದು. ಲಾಸ್ಟ್ ಟೈಮ್ ನಾವು 1-2 ಪ್ರಾಡಕ್ಟ್ಗಳ ಬಗ್ಗೆ ಮಾತ್ರ ಮಾತಾಡಿದ್ವಿ. ಈಗ ಅದರಲ್ಲಿ ಇರುವಂಥ ಒಂದೊಂದು ಪ್ರಾಡಕ್ಟ್ಗಳು ಕೂಡ ನಮ್ಮ ಅಕ್ಕಪಕ್ಕ ಇರುವಂಥ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಬೇಕಾಗಿರುವಂಥ ಪ್ರಾಡಕ್ಟ್ ಸಮೀರ್ ಮೋದಿ ಸರ್ ನಮ್ಗೆ ಕೊಟ್ಟಿದ್ದಾರೆ. ನಾವು ಅದನ್ನ ಜನಗಳಿಗೆ ಹೇಗೆ ರೀಚ್ ಮಾಡಬೇಕು ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ರೀಚ್ ಮಾಡಬೇಕು ಅಂತ ಹೇಳೋದಿದ್ರೆ ನಾವು ಅದನ್ನು ಬಳಸಬೇಕು, ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ತಿಳ್ಕೋಬೇಕು. ಆ ಸೆಮಿನಾರ್ಗಳು, ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಕ್ಲಾಸಸ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಯೂಟ್ಯೂಬಲ್ಲಿ ನೀವು ಇವತ್ತು ಏನು ಭಾಳಷ್ಟೇನು ಬೇಕಾಗಿಲ್ಲ. ಒಂದು ಜಸ್ಟ್ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಮ್ದು ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಿಲ್ವಾ, ನಿಮ್ಮ ಅಪ್ಲೈನ್ ಕೊಟ್ಟಿಲ್ಲ, ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ ಅಂತ ಕಾಯಕ್ಕೆ ಹೋಗ್ಬೇಡಿ. ಬಿಕಾಸ್ ಇಟ್ಸ್ ಯುವರ್ ಬಿಸ್ನೆಸ್, ನಿಮ್ಮ ಬಿಸ್ನೆಸ್. ನೀವು ಜಸ್ಟ್ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೀವು ಯಾವ ಪ್ರಾಡಕ್ಟ್ ತಂದಿದ್ದೀರಾ ಅದ್ರ ಬಗ್ಗೆ ಒಂದು ಟೈಪ್ ಮಾಡಿ, ಈ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳೋದಿದ್ರೆ 100 ವಿಡಿಯೋಗಳು ಬರುತ್ತೆ. ಅದು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಬರುತ್ತೆ. ಕನ್ನಡದಲ್ಲೂ ಇದೆ, ಹಿಂದಿಯಲ್ಲಿದೆ, ಇಂಗ್ಲೀಷಲ್ಲಿದೆ, ತಮಿಳಲ್ಲಿದೆ, ತೆಲುಗಲ್ಲಿದೆ, ಯಾವ ಬೆಂಗಾಲಿಯಲ್ಲಿದೆ, ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಇದೆ. ನೀವು ಯಾರಿಗೆ ಬೇಕಾದರೂ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು, ನೀವು ತಿಳ್ಕೊಬಹುದು. ನಿಮಗೆ ಲ್ಯಾಂಗ್ವೇಜ್ ಬಂದಿಲ್ಲ ಅಂತ ಹೇಳೋದಿದ್ರೆ ಆ ವಿಡಿಯೋನ ಕಳಿಸ್ಬೋದು, ಹೆಂಗೆ ಬೇಕಾದ್ರೂ. ನಾವು ಅದೇ ಹೇಳ್ತಾರಲ್ಲ, ಮನಸ್ಸಿದ್ರೆ ಮಾಡೋದಕ್ಕೆ 1000 ಮಾರ್ಗಗಳಿದ್ದಾವೆ. ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಸೆಷನ್ಸ್ಗಳಲ್ಲಿ ನಿಮಗೆ ಪ್ರತಿನಿತ್ಯ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಸಿಗ್ತಾನೆ ಹೋಗುತ್ತೆ, ನೋಡ್ತಾ ಹೋಗೋಣ. ಎಸ್, ನೆಕ್ಸ್ಟ್ ವ್ಯಕ್ತಿ ಹಂಚ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಸುರೇಶ್ ಸರ್, ವಿಕ್ಟ್ರಿ. ಎಸ್, ಅನ್ಮ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಸವಿತಾ ಮೇಡಮ್ ರೆಡಿ ಇರಿ. ಅದಾದ್ಮೇಲೆ ಪಾರ್ವತಿ ತಲ್ವಾರ್ ರೆಡಿ ಇರಿ. ಎಸ್, ನಮಸ್ತೆ ಸರ್. ನಮಸ್ತೆ. ಪ್ರಾಡಕ್ಟ್ ನಿನ್ನೆ ತಿಳಿದ ಮಟ್ಟಿಗೆ ಪ್ರಾಡಕ್ಟ್ ಯೂಸರ್ 100% ಯೂಸರ್ ಆಗ್ಬೇಕು ಅಂತ ಅದು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. 100% ಯೂಸ್ ಮಾಡ್ತಿದ್ದೀನಿ. ಏನೆಲ್ಲ ಒಂದು ಹೊಸದ್ ಬರುತ್ತೆ ಅದ್ ನನ್ನ ಮನೆಗೆ ಬಂದು ನಾನು ಯೂಸ್ ಮಾಡ್ಬಿಟ್ಟು ನಾನು ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ನಾನು ಯೂಸ್ ಮಾಡ್ತಿದ್ದೀನಿ. ಮತ್ತೆ ಒಬ್ರು ಕಸ್ಟಮರ್ ಸರ್ ಲಾಸ್ಟ್ ಮಂತ್ ಅಲ್ಲಿ ಬಂದಿದ್ದವರು, ಮಗುಗೆ ತುಂಬಾ ಪ್ಯಾಚಸ್ ಆಗ್ತಿದೆ, ಗುಳ್ಳೆ ಆಗ್ತಿದೆ, ಆ ಕ್ರೀಮಿಗೆ ಬಹಳ ಕ್ರೀಮ್ ಅಪ್ಲೈ ಮಾಡ್ಬಿಟ್ಟಿದ್ದಾರೆ. ನನ್ನಲ್ಲಿರೋ ನಿಮ್ಗೆ ಏನೇನೋ ಕೊಡ್ತೀರಂತೆ ಕೊಡಿ ಅಂತ ಬಂದ್ರು ಅವರು. ಸರ್ ಈ ರೀತಿ ಕ್ರೀಮ್ ಇದೆ, ಇಲ್ಲ ಈ ಫೇಸ್ ವಾಶ್ ಈ ರೀತಿ ಇದೆ, ಇಲ್ಲ ನಂಗೆ ಬೇಡ. ಮತ್ತೆ ಸರ್ ವೆಲೋಸಿಟಿ ಕೊಟ್ಟು ಕಳಿಸ್ತಾರೆ ಹೆಣ್ಣು ಮಗುಗೆ, ಅಂದ್ರೆ ಅವ್ರ ಮಗಳಿಗೆ ಅಂತ ಹೇಳಿದ್ರು. ಸರ್ ಇದನ್ನ ಅಪ್ಲೈ ಮಾಡಿ ಸರ್ ಚೆನ್ನಾಗಿದೆ ಅಂತ. ಈ ಮಂತ್ ಬಂದು ಎರಡು ತಗೊಂಡೋದ್ರು ಸರ್ ಅವರು, ಮಚ್ಚೆ ಎಲ್ಲ ಹೋಗ್ತಿದೆ ಅಂತ. ವೆಲೋಸಿಟಿ ಮೆನ್ ಫೇಸ್ ಕ್ರೀಮ್ ಹೆಣ್ಮಗುಗೆ ಹಚ್ಚಿದ್ರಾಗ ಮಾರ್ಕ್ ಎಲ್ಲ ಹೋಗಿದೆ ಸರ್. ಅದು ಈ ತಿಂಗಳು 2 ತಗೊಂಡೋದ್ರು ಸರ್ ಅವ್ರು ಬಂದ್ಬಿಟ್ಟು.
ಅಷ್ಟು ವಂಡರ್ಫುಲ್ ಆಗಿ ರಿಸಲ್ಟ್ ಇದೆ ನನ್ನ ಪ್ರಾಡಕ್ಟ್ ಅಂತ ಒಂದು ಹೆಮ್ಮೆ ಇದೆ ಸರ್. ಒಂದು ಅಫಿಷಿಯಲ್ ಒಬ್ರು ಬೇರೆದ್ರಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದವರು ಒಂದು ಪೇಸ್ಟ್ 2-3 ಸಾರಿ ಹೇಳಿದೆ, ಇಲ್ಲ ಹಾಗೆ ಹೇಗೆ ಅಂತಂದ್ರು. ಇದು ಬಳಸಿ ಗ್ಯಾರಂಟಿ ಈ ರೀತಿ ಇದೆ. ಮತ್ತೆ ಎಲ್ಲ ಓದ್ಬಿಟ್ಟು ಅವರು ಗ್ಯಾರಂಟಿ ಕಂಪ್ನಿ ಕೊಡುತ್ತಾ? ಕಂಪ್ನಿ ಎಲ್ಲ ನಾನ್ ಕೊಡ್ತೀನಿ, ನಂದು ಕಂಪ್ನಿ ಅಂತಂದೆ. ಅದೇನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೇನೆ, ನಂದು ಕಂಪ್ನಿ ನಂದು. ಇಲ್ವಾ, ಕಂಪ್ನಿ ಕೊಡೋರ್ಗಲ್ಲ, ನಿನ್ಗೆ ಏನ್ ಬೇಕೋ ತಗೋ, ರಿಟರ್ನ್ ತಗೊಂಡೋಗು, ಇಲ್ಲ ಬೇರೆ ಪ್ರಾಡಕ್ಟ್ ತಗೊಂಡೋಗು, ಅಷ್ಟು ಬೆಲೆಗೆ ಅಂತಂದೆ. ಈಗ ಅವರು ತಿಂಗಳಿಗೆ 25 ಪೇಸ್ಟ್ ತಗೊಂಡೋಗ್ಬಿಟ್ಟು ಅವ್ರ ಆಫೀಸಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸರ್. ಅವರು ಪ್ರತಿ ತಿಂಗಳು 25 ಪೇಸ್ಟ್ ಸೇಲ್ ಮಾಡ್ತಿದ್ದಾರೆ ಸರ್ ಪ್ರತಿ ತಿಂಗಳು. ಈ ರೀತಿ 100% ನಾವು ಯೂಸ್ ಮಾಡಿದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ಬಹುದು ಅಂತ ನಾನು ಒಂದು ಸರ್. ಒಂದು ಪಾರ್ಸಲ್ ಅಲ್ಲಿ ಒಂದು ಆಯಿಲ್ ಪ್ಯಾಕೆಟ್ ಲೀಕ್ ಆಗಿತ್ತು ಸರ್. ಕಂಪ್ನಿಗೆ ಕಸ್ಟಮರ್ ಕೇರ್ಗೆ ಮೇಲ್ ಮಾಡಿದೆ. ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬಿಟ್ಟು ಎಷ್ಟು ಹೋಗಿದೆ ಏನಾಗಿದೆ ಅದು ಹೇಳಿ, ಅದು ನಿಮ್ಗೆ ರೀಫಂಡ್ ಆಗುತ್ತೆ, ರೀಪ್ಲೇಸ್ ಮಾಡ್ತೀವಿ ಅಂತಂದ್ರು. ಕಾಲ್ ಮಾಡಿದ್ರು, ಇಲ್ಲ ಕೊಡಲ್ಲ, ಲೆಕ್ಕ ಹೇಳಲ್ಲ ನಾನು ಅಂತಂದೆ. ಯಾಕೆ? ನನಗೆ ರಿಸಲ್ಟ್ ಬಂದಿರೋದು, ನಾನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿರೋದು ಬರೀ ಆಯಿಲ್ ಇಂದ. ನನ್ನ ಮಗನಿಗೆ ಅಲರ್ಜಿ ಹೋಗಿತ್ತು ಅಂತ ನಾನು ಲೆಕ್ಕ ಕೊಡಲ್ಲ. ಆಯ್ತು, ನನ್ನ ಪ್ಯಾಕೆಟ್ ಒಂದು ಪ್ಯಾಕೆಟ್ ತೂತೋಗಿ ಸ್ವಲ್ಪ ಹೋಗಿರೋದು ಅಂತ ಹಂಗೆ ಎಷ್ಟು ಕೊಡಲ್ಲ ನಾನು ಅಂತಂದೆ. ಅದಕ್ಕೆ ಸರ್ ಹೇಗೆ ಸರ್, ಇಷ್ಟು ಕಾನ್ಫಿಡೆಂಟ್ ಆಗಿದೆ, ಇಷ್ಟು ಒಳ್ಳೆ ಆಯಿಲ್ ಒಂದ್ ಚೂರ್ ಹೋಗಿರೋದ್ರಲ್ಲಿ ನಂದಲ್ವಾ? ಅಕಸ್ಮಾತ್ ಬರುವಾಗ ಬಿದ್ದೋದ್ರೆ ಅದು ದಾರಿಲಿ ಬಿದ್ದೋದ್ರೆ ನನ್ ಲಾಸ್ ಅಲ್ವಾ? ಹಂಗಂತ ಒಂದ್ ಚೂರು ಓಪನ್ ಆಗಿದ್ರೆ ಯಾಕೆ ಲೆಕ್ಕ ಕೊಡ್ಬೇಕು? ಕೊಡಲ್ಲ ನಾನು ಅಂತಂದೆ. ಸರ್ ಇನ್ನೊಂದ್ಸರಿ ರಿಪೀಟ್ ಮಾಡಿ ರೆಕಾರ್ಡ್ ಮಾಡ್ಕೊಂತೀನಿ ಅಂತಾರೆ. ಇರ್ಲಿ ಸರ್, ನನ್ನ ಕಂಪನಿ ಇದು, ನಂದು ಅಂತ ಹೇಳಿದೆ ಸರ್. ಅಷ್ಟು ಕಾನ್ಫಿಡೆಂಟ್ ಆಗಿ ನಾನು ಯೂಸ್ ಮಾಡ್ತಿದ್ದೀನಿ, ಅಷ್ಟು ಕಾನ್ಫಿಡೆಂಟ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಸರ್ ಪ್ರಾಡಕ್ಟ್ಸ್. ಈಗ ಲಾಸ್ಟ್ ಮಂತ್ ಅಂದ್ರೆ 2 months ಬ್ಯಾಕ್ ಒಂದು 290-300 ವರ್ಗೂ ಆಗ್ತಿತ್ತು. ಲಾಸ್ಟ್ ಮಂತ್ 498 PV ಆಗೋಗಿದೆ. ಈ ಮಂತ್ 500 ರೀಚ್ ಮಾಡ್ತಿದ್ದೀನಿ ಸರ್. ಸೆಲ್ಫ್ ಎಸ್ ಸರ್, ಸೆಲ್ಫ್ಗೆ ಬರುತ್ತೆ ಸರ್. ಸೆಲ್ಫ್ ಮಾಡ್ತಾ ಇದ್ದೀರಾ? ಸೆಲ್ಫ್ ಮಾಡ್ತಿದ್ದೀನಿ ಸರ್. ಓಕೆ, ಪಾರ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಫುಲ್ ಟೈಮ್ ಮಾಡ್ತಾ ಇದ್ದೀರಾ? ಸರ್ ಪಾರ್ಟ್ ಟೈಮ್ ಸರ್. ಏನ್ ಕೆಲಸ ಮಾಡ್ತಾ ಇರೋದು ನೀವು? ಫೋಟೋ ಸ್ಟುಡಿಯೋ ಇದೆ ಸರ್ ನಂದು. ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತೀನಿ, ಫೋಟೋ ಸ್ಟುಡಿಯೋ ಇದೆ, ಎಡಿಟಿಂಗ್ ವರ್ಕ್ ಇರುತ್ತೆ, ಅದ್ರಲ್ಲಿ ಇನ್ವಾಲ್ವ್ ಇರುತ್ತೆ. ಪಾರ್ಟ್ ಟೈಮ್ ಅಲ್ಲಿ ಮಾತಾಡ್ತಾ ಈಗ ಹೇಳಿದಾಗ ನಾನು ನೋಡ್ತಾ ಇದ್ದಂಗೆ ಏನೋ ಚೇಂಜಸ್ ಇದೆ ಅಂತ ಅವರೇ ಕೇಳ್ತಾರೆ ಸರ್. ಆ ರೀತಿ ಚೇಂಜಸ್ ಇದ್ದಾಗ ನಾನು ಹಿಂದೆ ಪ್ರಾಡಕ್ಟ್ ಅಂತ ತೋರಿಸ್ತೀನಿ ಸರ್. ಆ ರೀತಿ ಇದೆ, ಇದು ಬಳಸೋದ್ರಿಂದ ನಾನು ಈ ರೀತಿ ಇದ್ದೀನಿ ಅಂತ ಹೇಳ್ತಾ ಒಬ್ಬೊಬ್ಬರನ್ನು ಇಂಪ್ರೆಸ್ ಮಾಡ್ತಾ ಒಂದೊಂದೇ ಕೊಡ್ತಾ ನಾನು ಪ್ರಮೋಟ್ ಮಾಡ್ತಾ ಹೋಗ್ತಿದ್ದೀನಿ ಸರ್. ನಿಮ್ದು ಬೇರೆ ಜಾಬ್, ಐ ಮೀನ್ ನಿಮ್ದು ಓನ್ ಬಿಸ್ನೆಸ್ ಇದ್ದು ಕೂಡ ಪಾರ್ಟ್ ಟೈಮ್ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡು 500 PV ಪರ್ ಮಂತ್ ನೀವು ಮಾಡ್ತಾ ಇದ್ದೀರಾ ರಿಟೈಲ್ ಅಲ್ಲಿ, ಕರೆಕ್ಟ್ ಅಲ್ವಾ? ಎಸ್ ಸರ್, ಮಾಡ್ತಿದ್ದೀನಿ ಡೈರೆಕ್ಟ್. 231 ಜನ ಇದ್ದೀರಾ. 50 PV 100 PV ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಕೊಳ್ಳೋರಿಗೆ ಒಂದ್ಸಲ ನಮ್ ಸುರೇಶ್ ಸರ್ ಅವ್ರನ್ನ ಒಂದ್ಸಲ ಕೇಳಿ, ಒಂದ್ಸಲ ಎಲ್ರು ಕೂಡ ಒಂದು ಜೋರಾಗಿ ಚಪ್ಪಾಳೆ ಹೊಡಿಯೋಣ, ಅವ್ರಿಗೊಂದು ವಿಶ್ ಮಾಡೋಣ. ಸಾಧ್ಯ ಆದ್ರೆ ಎಲ್ರು ಕೂಡ ಒಂದು ಕಂಗ್ರಾಚುಲೇಷನ್ ಮೆಸೇಜಸ್ ನ ನೀವು ಹಾಕಿ. ಬಿಕಾಸ್ ದೀಸ್ ಆರ್ ದ ಇನ್ಸ್ಪಿರೇಷನ್ಸ್. ಈ ತರ ಒಂದೊಂದು ಸಕ್ಸಸ್ ಸ್ಟೋರಿಗಳೇ. ನಾನು 20 ವರ್ಷ ಈ ಬಿಸ್ನೆಸ್ ಅಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳೋದಿದ್ರೆ, ಈ ತರ ಒಬ್ಬೊಬ್ಬ ವ್ಯಕ್ತಿಗಳ ಯಶಸ್ಸನ್ನ, ಸಕ್ಸಸ್ ಅನ್ನ ನೋಡ್ತಾ ನನಗೆ ಹೌದಲ್ವಾ, ಇವ್ರು ಮಾಡ್ತಾ ಇದ್ರು, ನನ್ನ ಕೈಲಿ ಆಗಲ್ಲ, ಇವ್ರು ಯಾಕೆ ಮಾಡ್ತಿದ್ದಾರೆ, ನನ್ನ ಕೈಲಿ ಯಾಕಾಗಲ್ಲ, ಈ ತರ 100,000 ಜನರನ್ನ ನೋಡಿನೇ ನಾವಿಲ್ಲಿ ಬಂದು ಕೂತ್ಕೊಂಡಿರೋ. ಅವ್ರು ಮಾಡ್ತಿರ್ಬೇಕಾದ್ರೆ ಹುಚ್ಚದ್ದು ನಾವು ಕುಣಿತಾ ಇದೀವಿ, ಸೊ ವಿಶ್ ಮಾಡ್ತಾ ಇದೀವಿ. ಆ ವಿಶ್ ಮಾಡ್ತಾ ಇವತ್ತು ಜನ ನಮ್ಗೆ ವಿಶ್ ಮಾಡಕ್ ಬಂದ್ಬಿಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸುರೇಶ್ ಸರ್ ಬಗ್ಗೆ ನಾನೊಂದು ನಮ್ಮ ನೋಡುವ ದೃಷ್ಟಿಕೋನ ಹೆಂಗಿರುತ್ತೆ, ವ್ಯಕ್ತಿಗಳನ್ನ ನಾವು ಯಾವ ತರ ನೋಡ್ತೀವಿ ಅನ್ನೋದಕ್ಕೆ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸುರೇಶ್ ಸರ್ ಆಕ್ಚುಲಿ ಮೊನ್ನೆ ಮ್ಯಾಚ್ ಆಗ್ಬೇಕಾದಾಗ, ನಮ್ದು 13th ಮ್ಯಾಚ್ ಇರ್ಬೇಕಾದಾಗ ಬಂದಿದ್ರು. ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ನಂಗೆ ಆಕ್ಚುಲಿ ಅವ್ರು ಯಾರು ಏನು ಅಂತಾನು ಅಷ್ಟು ಗೊತ್ತಿರಲಿಲ್ಲ ನನಗೆ. ಅವ್ರ ಪಾಪ ಫೋಟೋ ತೆಗಿತಾ ಇದ್ರು. ಸೊ ನನ್ನ ಮೈಂಡಲ್ಲಿ ಏನಂತ ಹೇಳಿದ್ರೆ, ಇವರು ಸ್ವಲ್ಪ ಅಂದ್ರೆ ಅವ್ರು ನೋಡಿದಾಗ ಏನಾಗುತ್ತೆ, ನಮಗೆ ಫೋಟೋ ತೆಗಿಬೇಕಂತ ಹೇಳಿದ್ರೆ ಸ್ವಲ್ಪ ಹೆಂಗಾಗಿದ್ದವ್ರು ಹುಡುಗರಾದ್ರೆ ಚೆನ್ನಾಗಿ ತೆಗಿತಾರೆ ಅನ್ನುವಂಥದ್ದು ನಮ್ಮ ತಲೆ ಒಳಗಡೆ. ಸರ್ ಕೈ ಮೊಬೈಲ್ ಕೊಟ್ಬಿಟ್ಟು, ಸರ್ ಏನು ಫೋಟೋ ತೆಗಿತಾರೆ, ಇವ್ರು ಎಲ್ಲ ಕಡೆ ಬರ್ತಿದ್ದಾರೆ, ಫೋಟೋ ತೆಗಿತಿದ್ದಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಒಬ್ರ ಬಗ್ಗೆ ನಾವು ಯಾವ ರೀತಿ ಒಪಿನಿಯನ್ ನಮ್ಮ ತಲೆ ಒಳಗಡೆ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಆಕ್ಚುಲಿ ಅವ್ರು ಫೋಟೋಗ್ರಾಫರ್ ಅಂತ ಇವತ್ತು ನನಗೆ ಗೊತ್ತಾಗಿರೋದು. ಅಂದ್ರೆ ಜನಗಳನ್ನ ನೋಡಿ ನಾವು ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ. ನಾನು ಅವ್ರನ್ನ ಅವತ್ತು ಜಡ್ಜ್ ಮಾಡಿರುವಂಥ ರೀತಿನೇ ಬೇರೆ. ಬಟ್ ಆಕ್ಚುಲಿ ಅವ್ರು ಫೋಟೋಗ್ರಾಫರ್. ಸೊ ನಾವು ಪ್ರತಿಯೊಬ್ಬರನ್ನ ಇದೇ ಥರ ಜಡ್ಜ್ ಮಾಡ್ತಾ ಇರ್ತೀವಿ. ಅಯ್ಯೋ ಇವ್ರು ಪೇಸ್ಟ್ ತಗೊಳ್ತಾರಾ, ಇವ್ರು ಸೋಪ್ ತಗೊಳ್ತಾರಾ, ಇವ್ರು ವೆಲ್ನೆಸ್ ಪ್ರಾಡಕ್ಟ್ ತಗೊಳ್ತಾರಾ. ನಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪ ಅಂತ ಹೇಳೋದಿದ್ರೆ ಫ್ರಿಡ್ ಜಡ್ಜ್ ಮಾಡೋದು. ಜನಗಳಿಗೆ ಹೇಳೋದಕ್ಕಿಂತ ಮುಂಚೆನೆ, ಕೇಳೋದಕ್ಕಿಂತ ಮುಂಚೆನೆ ಜನಗಳ ಬಗ್ಗೆ ನಾವೇ ಒಪಿನಿಯನ್ ತಗೊಂಡ್ಬಿಡ್ತೀವಿ. ಸುರೇಶ್ ಸರ್ ನೋಡಿದಾಗ ನನಗೀಗ ಅನಿಸ್ತಾ ಇದೆ, ನಾನು ಯಾವ ರೀತಿ ನೋಡಿ ನಾವು ಈ ಮಟ್ಟಕ್ಕೆ ಬಂದರೂ ಕೂಡ ನಾವು ಜನರನ್ನ ಜಡ್ಜ್ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಕಂಗ್ರ್ಯಾಚುಲೇಷನ್ ಸರ್. ಅವತ್ತು ನಾನು ಅನ್ಕೊಂಡಿದ್ದೆ, ಬಟ್ ಫೋಟೋ ನೋಡಿದಾಗ ತುಂಬಾ ಚೆನ್ನಾಗಿ ಫೋಟೋ ಬರ್ತಾ ಇತ್ತು. ಆಮೇಲೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಹೋಗಿಲ್ಲ. ಬಟ್ ಫೋಟೋಗ್ರಾಫರ್ ಆಗಿರೋದಕ್ಕೆ ಥ್ಯಾಂಕ್ ಯು. ಅಂಡ್ ರೆಗ್ಯುಲರ್ ಆಗಿ ಈ ತರ ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಇದೊಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಇನ್ನೂ ಒಂದು ಖುಷಿ ವಿಚಾರ ಸರ್, ನಾನು ಜಾಯ್ನ್ ಆದಾಗ್ಲಿಂದಲೂ ಬೇಡಿ ನೆಗೆಟಿವ್ ಆಗಿ ಹೇಳೋದು ಬೇಡಿ,
ನಾನು ಪಿ ವಿ ಮಾಡ್ತಿದ್ದೆ, ಗ್ರೂಪ್ ಪಿ ವಿ ಬರ್ತಾ ಇತ್ತು, ಒಂದು 300 350 400 ವರ್ಗು ರೀಚ್ ಆಗ್ತಿತ್ತು. ಲಾಸ್ಟ್ ಒಂದು 6 months ಬ್ಯಾಕ್ ಗಣೇಶ್ ಸರ್ ಮೀಟಿಂಗ್ ಅಟೆಂಡ್ ಮಾಡಿ ಅವ್ರ ಹತ್ರ ಈ ರೀತಿ ಶೇರ್ ಮಾಡ್ಕೊಂಡಾಗ ಅವ್ರು ಡೌನ್ ಲೈನ್, ನಾನು 9th ಜನರೇಷನ್. ಅವ್ರು ಕೊಟ್ಟಂತ ಪ್ಲಾನ್ ಪ್ರಕಾರ ನಾನು ಬಿಸ್ನೆಸ್ ಮಾಡ್ತಾ ಬಂದೆ. ಗೋವಾ ಕ್ವಾಲಿಫೈಡ್ ಆಗಿದ್ದೀನಿ ಸರ್. ಇನ್ನೊಂದು ತಿಂಗಳು 4 ತಿಂಗಳು ಕ್ವಾಲಿಫೈಡ್ ಆಗೋಗಿದೆ. ನೀವು ಇನ್ನೊಂದು ತಿಂಗಳು ಚಿಕ್ಕಬಳ್ಳಾಪುರ ಪೆಂಡಿಂಗ್ ಇದೆ ಸರ್. ಎಸ್ ಸರ್. 9th ಜನರೇಷನ್. ನೈನ್ತ್ ಎಸ್ ಜನರೇಷನ್ ಸರ್. ಅಂತ ಕೇಳಿದೀವಿ, ಪಾರ್ಟಿ ಯಾರಂತ ಗೊತ್ತಿರ್ಲಿಲ್ಲ, ಇವತ್ತು ಗೊತ್ತಾಯ್ತು. ನಾನೇ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಗಣೇಶ್ ಎಸ್ ನಮ್ಮ ಗುರುಗಳು ಅವರು ಅವ್ರ ಮಾರ್ಗದರ್ಶನ ಕೊಟ್ಟರು. ಅವಾಗಲಿಂದ ಈಚೆಗೆ ಅವ್ರಿಗೆ ಹೇಳಿದ ಪ್ರಕಾರ ಅಂದ್ರೆ ಎಸ್ ಫುಲ್ ಎಫರ್ಟ್ ಹಾಕಕತ್ತಿಲ್ಲ, ಯಾಕಂದ್ರೆ ಪಾರ್ಟ್ ಟೈಮ್ ಮಾಡ್ತಿದ್ದೀನಿ. ಅವರು ಎಸ್ ಕೊಡ್ತಿದ್ದಾರೆ, ಐಡಿಯಾಗಳು ಕೊಡ್ತಿದ್ದಾರೆ, ಯುಟಿಲೈಸ್ ಮಾಡ್ಕೋಬೇಕು. ಮಾಡ್ಕೊಂತಿಲ್ಲ ಅನ್ನೋದೊಂದು ನನ್ನ ಫೀಲ್ ಇದೆ. ಮಾಡ್ಕೊಂತಾ ಎಸ್ ಇದ್ದೀನಿ, ಸ್ವಲ್ಪ ಸ್ವಲ್ಪ ಮಾಡ್ಕೊಂತಾ ಇರೋದ್ರಿಂದ ಈಗ ನಾನು ಕ್ವಾಲಿಫೈಡ್ ಆಗಿದ್ದೀನಿ ಸರ್. ಇನ್ನು ಈ ತಿಂಗಳಿದೆ ಕ್ವಾಲಿಫೈಡ್ ಆಗೋಗ್ತೀನಿ. ಇನ್ನಷ್ಟು ಎಫರ್ಟ್ ಎಷ್ಟಿದೆ ಅಷ್ಟು ಎಫರ್ಟ್ ಹಾಕಕ್ ನಾನು ರೆಡಿ ಇದ್ದೀನಿ ಸರ್. ಫುಲ್ ಸೂಪರ್ ನಂದು ಸರ್ ಮೋದಿ ಕೇರ್ ಅಂತ ಫಿಕ್ಸ್ ಆಗಿದ್ದೀನಿ ಸರ್. ಸೂಪರ್ ಸರ್, ಸೋ ಹ್ಯಾಪಿ. ಆಕ್ಚುಲಿ ನಿಮ್ ಸ್ಟೋರಿ 2 ತಿಂಗಳ ಹಿಂದೆನೆ ಕೇಳಿದ್ವಿ. 9th ಜನರೇಷನ್ಸ್ ಈ ತರ ಒಬ್ರು ಪ್ಲಾನ್ ಬಗ್ಗೆ, ಯಾವ ತರ ಕೆಲಸ ಆಗುತ್ತೆ, ನಾವು ಹೋಗಿ ಒಬ್ಬೊಬ್ರ ಜೊತೆ ಮಾತಾಡಿದ್ರೆ ಯಾವ ರೀತಿ ಜನ ಕನೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಎಕ್ಸಾಂಪಲ್ ನ ಗಣೇಶ್ ಸರ್ ಹೇಳಿದ್ರು. ಬಟ್ ಯಾರಂತ ಗೊತ್ತಿರ್ಲಿಲ್ಲ, ಬಟ್ ಇವತ್ತು ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಥ್ಯಾಂಕ್ ಯು ಒಂದು ಸರ್. ಅದ್ಭುತವಾದಂತ ಅನುಭವನ ಜೊತೆಗೆ ನಿಮ್ಮ ಒಂದು ಕೆಲಸವನ್ನ ಹೇಳೋದ್ರಿಂದ ಜನಗಳಿಗೂ ಕೂಡ ಇನ್ಸ್ಪಿರೇಷನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಥ್ಯಾಂಕ್ ನೆಕ್ಸ್ಟ್ ಯು ನಾವು ಸರ್. ನೋಡೋಣ. ಸವಿತಾ ರವಿ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಎಸ್, ಸವಿತಾ ರವಿ, ನಿಮ್ಮನ್ನ ಅನ್ಮ್ಯೂಟ್ ಮಾಡಿದ್ದೀನಿ. ಎಸ್ ಮೇಡಮ್, ಓವರ್ ಟು ಯು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ತುಂಬಾ ಯು. ಖುಷಿ ಇದೆ ಸರ್. 9 ಗಂಟೆ ಕ್ಲಾಸ್ ಏನಿದೆ ಅದರಲ್ಲಿ ತುಂಬಾನೇ ನಿನ್ನೆ ನನಗಂತೂ 300 PV ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ನನಗೆ ತುಂಬಾನೇ ಸರ್. ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನು ಅದವರ ಶೇರಿಂಗ್ ಆದ ತಕ್ಷಣ ಗಣೇಶ್ ಸರ್ ಹೇಳ್ತಾ ಇದ್ರು, ಒಂದು ಸ್ಟೂಡೆಂಟ್ ಅಲ್ಲಿ ಫ್ರೆಂಡ್ಸ್ ಗಳ ಹತ್ರ ಶೇರ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಯಾವ್ದೇ ಅಂದ್ರೆ ಸೋಪು ಶಾಂಪು ಅಂತ ಹೇಳಿದ ತಕ್ಷಣ ಅಂದ್ರೆ ಸ್ಟೂಡೆಂಟ್ ಗಳು ಯಾವ ರೀತಿ ನೆಗ್ಲೆಕ್ಟ್ ಮಾಡ್ಬೋದು ಅಂತದ್ರಲ್ಲಿ 1100 ಮಾಡ್ಕೊಂಡು ಡೈರೆಕ್ಟರ್ ಆಗಿ ಎಷ್ಟು ಚೆನ್ನಾಗಿ ಅದು ಖುಷಿಯಿಂದ ಅವರು ಹೆಮ್ಮೆಯಿಂದ ಮಾತಾಡ್ತಿರುವಾಗ ನಾವ್ ಏನ್ ಮಾಡ್ತಿದೀವಿ. ಇನ್ನೊಂದು ಯಶೋಧ ಮೇಡಮ್ ಇರ್ಬೋದು, ಯಾವುದೇ ಪ್ರಾಡಕ್ಟ್ ನಾನ್ ಯೂಸ್ ಮಾಡಿದ ನಂತರ ಅದನ್ನ ಹೇಳುವಂತ ಕಾನ್ಫಿಡೆಂಟ್ ಇಂದ ಜನ ನಮಗೆ ಯಾವ ರೀತಿ ಕನೆಕ್ಟ್ ಆಗ್ತಾರೆ ಅನ್ನೋದಿರ್ಬೋದು. ಇದೆಲ್ಲವೂ ಇನ್ನೊಂದು ಸಲೂನ್ ಅವ್ರದ್ದು ತುಂಬಾನೇ ಬ್ಯುಸಿ ಇರ್ತಾರೆ, ಎಷ್ಟು ಬ್ಯುಸಿ ಇದ್ದಾರೆ. ಆ ಟೈಮಲ್ಲೂ ಕೂಡ ಅವರು ಪರ್ಸನಲ್ PV ಮಾಡ್ಕೊಂಡು ನಿಜವಾಗ್ಲೂ ಸರ್ ತುಂಬಾ ಒಂದು ಅದ್ಭುತ ಕ್ಲಾಸ್ ಬರ್ತಾ ಇದೆ. ನಾನ್ ನಿನ್ನೆ ಕೂತ್ಕೊಂಡು ಕ್ಲಾಸ್ ಆದ್ಮೇಲೆ ಅನ್ಕೊಳ್ತಿದ್ದೆ, 100 PV ಮಾಡ್ಕೊಳ್ತೀವಿ. 100 PV ಇಂದ ನಮ್ಮಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ. ನನಗೆ ಮೊನ್ನೆ ಬಂದಂತ ಧೂಪ್ ಇರ್ಬೋದು ಸರ್, ಅದು ಬಿಟ್ಟು ಒಂದು ಎಲ್ಲಾದ್ರೂ ಹೋಗ್ಬಿಟ್ಟು ಒಳಗ್ ಬಂದ ತಕ್ಷಣ ಏನ್ ಫೀಲ್ ಆಗತ್ತ ಅಂತ ಹೇಳಿದ್ರೆ, ಆ ಸ್ಮೆಲ್ ಇರ್ಬೋದು, ಪಾಸಿಟಿವ್ ವೈಬ್ಸ್ ಇರ್ಬೋದು, ತುಂಬಾನೇ ಖುಷಿ ಕೊಡುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಅಪ್ಲೈನ್ ಲೀಡರ್ಗೆ ಇಂಥ ಕ್ಲಾಸ್ ಕೊಡ್ತಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ, ಎಜುಕೇಶನ್ ಕೊಡ್ತಾ ಇರೋದಕ್ಕೆ. 300 PV ಖಂಡಿತವಾಗ್ಲೂ ಟೀಮಲ್ಲಿ ಫಸ್ಟ್ ನಾನ್ ಮಾಡ್ಕೊಂಡು ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡು ಟೀಮಲ್ಲಿ ಕೂಡ ತರ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಓಟ್ ಯು. ಥ್ಯಾಂಕ್ ಯು ಸೋ ಮಚ್ ಸವಿತಾ ಮೇಡಮ್. ಆಕ್ಚುಲಿ ಇವರು ಕೂಡ DP ಇಂದ ಇದು ಮಾಡ್ತಿದ್ದಾರೆ. ವಂಡರ್ಫುಲ್. ಎಸ್, ನಿನ್ನೆ ಪ್ರಣವ್ ಅವ್ರದ್ದು ಸ್ಟೋರಿ ಕೇಳಿದಾಗ ಸ್ಟೂಡೆಂಟ್ ನಾನು ಎಷ್ಟೋ ಸಲ ಅನ್ಕೊಳ್ತೀನಿ, ನಮ್ಮ ಮನೆಯಲ್ಲಿ ಎಷ್ಟೋ ಜನ ಸ್ಕೂಲ್ಗೆ ಹೋಗ್ತಾರೆ, ಎಷ್ಟೋ ಜನ ನನ್ನ ಡೌನ್ಲೈನ್ ಒಬ್ರಿದ್ರು, ಅವ್ರ ಮಗು ಒಂದು 6ನೇ ಕ್ಲಾಸಿಗೆ ಹೋಗ್ಬೇಕಾದಾಗನೇ ಸ್ಕೂಲಲ್ಲಿ ಸ್ಟ್ರಾಂಗ್ ಆ್ಯಂಡ್ ಸ್ಮಾರ್ಟ್ ಬಗ್ಗೆ ರೆಕಮೆಂಡ್ ಮಾಡಿಬಿಟ್ಟು 50-60 ಸ್ಟ್ರಾಂಗ್ ಆ್ಯಂಡ್ ಸ್ಮಾರ್ಟು ಅವರು ಸ್ಕೂಲಿಗೆ ಕೊಡ್ತಾ ಇದ್ರು. ಎಷ್ಟೋ ಜನ ಮಕ್ಕಳು, ನಮ್ಮಲ್ಲಿ ಕೆಲವರು ಎಷ್ಟೋ ಜನ ಇರ್ತಾರೆ, ನಾವು ಮನೆಯಲ್ಲಿ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟ್ನ ತಂದು ಕೊಡ್ತೀವಿ, ಅವರು ಯೂಸ್ ಮಾಡ್ತಾರೆ, ಬೆಟರ್ ರಿಸಲ್ಟ್ ಬಂದಿರುತ್ತೆ, ಸಕ್ಸಸ್ ಸ್ಟೋರೀಸ್ ನೋಡಿರ್ತಾರೆ, ಬಟ್ ಹೋಗಿ ಹೇಳ್ಕೊಳ್ಳೋದಕ್ಕಿಂತ ಮುಂದೆ ನೋಡ್ತಾರೆ. ನಾವು ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೀವಿ, ಇಷ್ಟೆಲ್ಲ ಇದ್ದು ಕೂಡ ಇದನ್ನು ಹೇಳ್ಕೊಳಕ್ಕಾಗೋದಿಲ್ಲ ಅಂತ. ಯಾರಿಗೆ ಲೈಫಲ್ಲಿ ದೊಡ್ಡ ಕನಸಿರುತ್ತೋ, ಯಾರಿಗೆ ಜೀವನದಲ್ಲಿ ಒಂದು ಹಸಿವಿರುತ್ತೋ, ಒಂದು ಹಠ ಇರುತ್ತೋ, ಛಲ ಇರುತ್ತೋ, ಅವರು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಅವ್ರು ತನ್ನ ಜೀವನದ ಕನಸಿನ ಬಗ್ಗೆ, ತನ್ನ ಜೀವನದ ಉದ್ದೇಶದ ಬಗ್ಗೆ, ಧ್ಯೇಯದ ಬಗ್ಗೆ ಥಿಂಕ್ ಮಾಡ್ತಾರೆ. ನಾವ್ಯಾರು ಇಲ್ಲಿ ಕಳ್ತನ ಮಾಡ್ತಾ ಇಲ್ಲ, ನಾವ್ಯಾರು ಇಲ್ಲಿ ಮೋಸ ಮಾಡ್ತಾ ಇಲ್ಲ, ನಾವಿಲ್ಲಿ ಯಾರು ಬೇರೆಯವರಿಗೆ ಯಾವುದೇ ರೀತಿಯಂಥದ್ದು ಮಾಡೋದಿಲ್ಲ. ಯಾಕಂತ ಹೇಳೋದಿದ್ರೆ ಇಲ್ಲಿ ಕೊಡುವಂಥ ಪ್ರತಿಯೊಂದು ಪ್ರಾಡಕ್ಟ್ಗಳು ಕೂಡ ಸಂಜೀವನಿ ಆದಂಥ ಪ್ರಾಡಕ್ಟ್ಗಳಿದಾವೆ. ಒಂದೊಂದು ಪ್ರಾಡಕ್ಟ್ಗಳು ಕೂಡ ಒಬ್ಬೊಬ್ಬರ ಲೈಫನ್ನು ಯಾವ ರೀತಿ ಬದಲಾಯಿಸಿದೆ ಅಂತ ಹೇಳೋದಿದ್ರೆ, ಅವ್ರ ಇಡೀ ಜೀವಿತಾವಧಿಯಲ್ಲಿ ಎಲ್ಲೂ ಕೂಡ ಒಂದೊಂದು ವೆಲ್ನೆಸ್ ಪ್ರಾಡಕ್ಟ್ಗಳು ಎಷ್ಟೋ ವರ್ಷಾನುಗಟ್ಲೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಆಗದಿರುವಂಥ ಕೆಲವೊಂದು ಆರೋಗ್ಯದ ಸಮಸ್ಯೆಗಳಿರ್ಬೋದು, ಮಕ್ಕಳಾಗದಿರುವಂಥ ಸಮಸ್ಯೆ ಇರ್ಬೋದು, ಈ ಥರ ಹಲ್ಲು ನೋವಿನಿಂದ ಹಿಡಿದು ಕ್ಯಾನ್ಸರ್ ತನಕ ಗುಣಪಡಿಸುವಂಥ ವಸ್ತುಗಳಿದ್ದಾವೆ. ನಮ್ಮ ರೈತರಿಗಂತೂ ಸಂಜೀವಿನಿ, ನಮ್ಮ ಆಕ್ಟಿವಿಟಿ ಒಂದೇ ಪ್ರಾಡಕ್ಟ್. ಇವತ್ತು ಎಷ್ಟೋ ಜನ ಮ್ಯಾಕ್ಸ್ ಇಲ್ಲ ಅಂತ ನಾವು ಮಾತಾಡ್ತಿರ್ತೀವಿ, ಬರೀ ಆಕ್ಟಿವಿಟಿ ಎಷ್ಟು ಜನಗಳಿಗೆ ಅವಶ್ಯಕತೆ ಇದೆ ಇದ್ರ ಬಗ್ಗೆನೂ ಕೂಡ ನಾವು ಮಾತಾಡ್ತಾ ಹೋಗ್ಬೋದು. ಮಾಡೋಕ್ಕೆ ಹೊರಟ್ರೆ ಇದು ಅನ್ಗಿನತ್ ಮಿತಿ ಇಲ್ದಿರುವಂಥದ್ದು, ಇಲ್ಲಿ ಲಿಮಿಟೇಷನ್ಸ್ ಇಲ್ದಿರುವಂಥ ಒಂದು ಅವಕಾಶ ನಮ್ಮ ಹತ್ರ ಇದೆ. ಮನಸ್ಸು ಬೇಕು, ಮುನ್ನುಗ್ಗಬೇಕು,
ಎಲ್ಲಕ್ಕಿಂತ ಮುಖ್ಯವಾಗಿ ವೈ ಸಮೀರ್ ಮೋದಿ ಸರ್ ಎಗೇನ್ ಕೇಳ್ತಾ ಇದ್ದಾಗ ನನಗೂ ಅನ್ಸುತ್ತೆ, ಯಾಕೆ ನಾನು ಮಾಡಬೇಕು, ನಾನು ಮಿಲೇನಿಯರ್ ಆಗಬೇಕು ಅಂತ ನಿಮ್ಮ ತಲೆಯಲ್ಲಿ ಬಂತು ಅಂತ ಹೇಳ್ತಿದ್ರೆ ಆಟೋಮೆಟಿಕ್ ಅದು ಬಂದ್ಬಿಡುತ್ತೆ, ಆ ದಾರಿ ಸಿಕ್ಕತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇವತ್ತು ನಾವು ಬೇರೆ ಬೇರೆ ಒಂದು 300 PV ಮಾಡಿದವ್ರನ್ನ ಕೇಳೋಣ ಅಂತ ಇದ್ವಿ, ಅದ್ರ ಜೊತೆಗೆ ನಿಮ್ಮದು ಕೂಡ ಕೇಳೋಣ, ಯಾಕಂತ ಹೇಳೋದಿದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ಅನುಭವನೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ನಿಮ್ಮ ಒಂದು ಅನುಭವನ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ವತಿ ತಲ್ವಾರ್ ಅಂತಿದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮೇಡಮ್, ಓವರ್ ಟು ಯು, ಕ್ವಿಕ್ ಆಗಿ. ಗುಡ್ ಮಾರ್ನಿಂಗ್ ಸರ್. ತುಂಬಾ Yes, ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ ಸರ್. ಇದನ್ನು ನೋಡ್ಕೊಂಡು ನಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ತುಂಬಾ ಇದು ಬರ್ತಾ ಇದೆ ಸರ್. ಮಾಡ್ತೀವಿ ಸರ್. ಇನ್ನು ಮುಂದೆ ಇನ್ನು ಈ ಕ್ಲಾಸ್ ನಿನ್ನೆ ಅಂತೂ ತುಂಬಾ ಚೆನ್ನಾಗಿ ಕ್ಲಾಸ್ ಬಂತು ಸರ್. ಇದರಿಂದ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ, ಇನ್ನು ಇಷ್ಟು ದಿನ ಆದ್ರೂ ನಾವು ಇನ್ನ ಮನೆಯಲ್ಲೇ ಕುತ್ಕೊಂಡು ಇಷ್ಟಿಷ್ಟೇ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ ಅಂತ ನಮ್ಗೆ ತುಂಬಾ ಫೀಲ್ ಆಗ್ತಾ ಇದೆ ಸರ್. ಇನ್ Yes. ಮುಂದೆ ಏನ್ ಮಾಡ್ಬೇಕು, ಇನ್ನು ಎಷ್ಟೆಷ್ಟು PV ಮಾಡ್ಬೇಕು, ನಮ್ ಟೀಮಲ್ಲೆಲ್ಲ ಹೆಂಗ್ ಮಾಡಿಸ್ಬೇಕು ಅನ್ನೋದ್ರಿಂದ ನನ್ಗೆ ಆಗ್ತಾ ಇದೆ ಸರ್. ಅದು ಮಾಡ್ಕೊಂಡು ಹೋಗ್ತೀನಿ ಸರ್. ಮನೇಲಿ ಇದ್ದು ಕೂಡ ನಾನು ಟೈಲರಿಂಗ್ ಮಾಡ್ಕೊಂಡು ರಿಟೇಲ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವತ್ತು Very ಕೂಡ good. ರೈಸ್ ಬೈ ನೈಲ್ 3 ಪ್ಯಾಕೆಟ್ ಕೊಟ್ಟೆ ಸರ್ ನಾನು. Super. ತುಂಬಾ ಚೆನ್ನಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇನ್ನು ಮುಂದೆ ನಿಮ್ದೆಲ್ಲ ಕ್ಲಾಸ್ ಕೇಳ್ತಾ ನಾನು ಇನ್ನ ಮುಂದೆ ಚೆನ್ನಾಗಿ ಬೆಳಿಬೇಕು, ನನ್ನ ಟೀಮ್ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಇದೆ ಸರ್. ಅವಕಾಶ Thank you. ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಪಾರ್ಟ್ ಟೈಮ್ ಆಗಿ ಟೈಲರಿಂಗ್ ಮಾಡಿಕೊಂಡು ಅವರು ಪ್ರಾಡಕ್ಟ್ಗಳನ್ನು ರಿಟೇಲ್ ಮಾಡ್ತಿದ್ದಾರೆ. ಸೊ ಪಾರ್ವತಿ ಮೇಡಮ್, ಹಾಗೆ ಇನ್ನೊಬ್ರು ನಮ್ಮ ಜೊತೆಗೆ ಗ್ರೇಟ್ ಲೀಡರ್ ಇದ್ದಾರೆ, ನಮಗೆ ಒಂದು ಇನ್ಸ್ಪಿರೇಷನ್ ಆದಂಥ ವ್ಯಕ್ತಿ ಇದ್ದಾರೆ. ಸೊ ತುಂಬ ವರ್ಷಗಳಿಂದ ಮೋದಿ ಕೇರ್ ಫ್ಯಾಮಿಲಿಯಲ್ಲಿ ಇರುವಂಥ ವ್ಯಕ್ತಿ, ಭಾಳಷ್ಟು ಜನಗಳಿಗೆ ಪ್ರಾಡಕ್ಟ್ ಕೊಟ್ಟು ಪ್ರಾಡಕ್ಟ್ನ ರಿಟೇಲಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಹಳ್ಳಿಗಾಡಿನಲ್ಲಿ ಆ ಕಾಲದಲ್ಲೇ ಮನೆ ಮನೆಗೆ ಪ್ರಾಡಕ್ಟ್ನ ರೀಚ್ ಮಾಡಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಮ್ಗೆಲ್ಲರಿಗೂ ಇನ್ಸ್ಪಿರೇಷನ್, ಗುರುಗಳು ಅಂತ ಕರಿಬಹುದು. ಸೊ ನಮ್ಗೆ ನಿಜವಾದಂಥ ಗುರುಗಳಾಗಿರುವಂಥ ಮುರುಗೇಶ್ ಬಳಗೇರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರ ಒಪಿನಿಯನ್ ಏನಿದೆ ಅಂತ ಕೇಳೋಣ. ಸರ್, ತುಂಬ ಖುಷಿ ಆಗ್ತಾ ಇದೆ. ನೈಸ್ ಟು ಸಿ ಯು. ವೆಲ್ಕಮ್ ಸರ್, ಓವರ್ ಟು ಯು. ಗುರುಗಳೇ ನಮಸ್ಕಾರ. ನಮಸ್ತೆ ಸಂತೋಷ್ ಶೆಟ್ಟಿಜಿ. ನಮಸ್ತೆ. ತುಂಬ ಖುಷಿ ಅನ್ನಿಸ್ತು ಇವತ್ತು. ಥ್ಯಾಂಕ್ ಯು ಸೊ ಮಚ್. ನೋಡ್ತಾ ಇದ್ದೀನಿ ಸುಮಾರು ದಿನಗಳಿಂದ ನಿಮ್ಮೆಲ್ಲರ ಮಾತುಗಳನ್ನ. ಯಾಕೆಂತಂದರೆ ಇನ್ಸ್ಪಿರೇಷನ್ ಅನ್ನೋದು ಎಲ್ಲೂ ಇಲ್ಲ, ಒಳಗಡೆ ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಸದಾ ನಿಮ್ಮ ಉತ್ಸಾಹ, ನಿಮ್ಮ ಮಾತುಗಳು, ಗಣೇಶ್ ಜಿ ನಿಮ್ಮ ಜೊತೆಗೆ ಎಲ್ಲಿರ್ತಕ್ಕಂಥ ಒಡನಾಟ ನಮ್ಮನ್ನು ಇಲ್ಲಿಗೆ ಹೇಳ್ಕೊಂಡ್ಬಂದಿದೆ. ಯಾಕಂದರೆ ಅದು ಬಿಟ್ಟಿರೋದಕ್ಕಾಗೋದಿಲ್ಲ. ಎಲ್ಲೇ ಒಂದು ಪ್ರೋಗ್ರಾಮಲ್ಲಿ ಸಿಕ್ಕಾಗ ಆ ಸಿಗೋ ಬಾಂಧವ್ಯ ಅಪ್ಪಗೆ ಇದು ಮೋಸ್ಟ್ಲಿ ಮೋದಿ ಕೇರ್ನಲ್ಲಿ ಬಿಟ್ಟರೆ ಅದೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾಕೆ ನಾನು ಇವತ್ತು ಹ್ಯಾಂಡ್ ರೈಸ್ ಮಾಡಿದೆ ಅಂತಂದರೆ, ಭಾಳಷ್ಟು ದಿನಗಳ ನಂತರ ಒಂದು ಖುಷಿ ಇದು ಇತ್ತು. ಅಂದರೆ ಕಾಮನ್ನಾಗಿ ನಾನು ಹೆಲ್ತ್ ಪ್ರಾಡಕ್ಟ್ನ ಕೊಡ್ತಿರ್ತೀನಿ, ಮಾಡ್ತಿರ್ತೀನಿ. ಆದರೆ ಒಬ್ಬರಿಗೆ ಒಂದು 3 ಮಂತ್ಸಿಂದ ರೆಗ್ಯುಲರ್ ಆಗಿ ಅವ್ರಿಗೆ ತುಂಬಾ ಹೈ ಡಯಾಬಿಟಿಕ್ ಇತ್ತು. ಅವ್ರಿಗೆ HbA1c 10 ಇತ್ತು. ಇವತ್ತು ನಾನು ಮಾರ್ನಿಂಗು ವಿಜಯ್ ಸರ್ದು ನಮ್ಮದು ಕ್ಲಾಸ್ನ 9 ಗಂಟೆಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ಅವ್ರದ್ದು ಕ್ಲಾಸ್ ನಾನ್ ಸ್ಟಾಪ್ ಕಾಲ್ ಬರ್ತಾ ಇದೆ. ಯಾಕೆ ಹಿಂಗೆ ಕಾಲ್ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ, 3 ಮಂತ್ಸ್ ನೀವು ರೆಗ್ಯುಲರ್ ನನ್ನನ್ನು ನಂಬಿ, ಈ ಪ್ರಾಡಕ್ಟನ್ನು ನಂಬಿ ತೊಗೊಳ್ಳಿ. ಆಫ್ಟರ್ 3 ಮಂತ್ಸ್ ನಾನು ನಿಮಗೆ ಮಾತಾಡ್ತೀನಿ ಅಂತ. ಆ ಗ್ಲುಕೋ ಹೆಲ್ತ್ ಆಗಿರ್ಬೋದು, ಕರೇಲ ಜಾಮೂನ್ ಜ್ಯೂಸ್, ಆಲ್ ಪ್ಲಾಂಟ್ ಪ್ರೋಟೀನ್ ಈ ಥರ ಕೊಟ್ಟಾಗ ಅವರು ನಾನ್ ಸ್ಟಾಪ್ ಕಾಲ್ ಮಾಡ್ತಾಯಿದ್ದಾರೆ, ನಾನು ಕಟ್ ಮಾಡ್ತಾಯಿದ್ದೀನಿ. ನಾನ್ ಸ್ಟಾಪ್ ಕಾಲ್ ಮಾಡ್ತಾಯಿದ್ದಾರೆ, ನಾನು ಕಟ್ ಮಾಡ್ತಾಯಿದ್ದೀನಿ. ಕೊನೆಗೆ ಮೆಸೇಜ್ ಹಾಕಿದೆ ನಾನು ಅವರಿಗೆ, ನನಗೆ ಇಲ್ಲಿ ಇಂಪಾರ್ಟೆಂಟ್ ಇದೆ ಟಾಸ್ಕ್ ಮಾಡೋದು. ಸೊ ಹಾಗಾಗಿ ಮೆಸೇಜ್ ಹಾಕಿದೆ. ಕೊನೆಗೆ ಕಾಲ್ ಮಾಡಿದೆ ಮುಗೀತಿದ್ದಂಗೆ. ಅವ್ರು ಹೇಳ್ತಾ ಇದ್ದಾರೆ, ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ನಿಮಗೂ ನಿಮ್ಮ ಮೋದಿ ಕೇರ್ನವ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಣ್ಣ. ನಾನು ಈಗ ಟೆಸ್ಟ್ ಮಾಡಿಸ್ಕೊಂಬಂದೆ, 10 ಇದ್ದಿದ್ದು 5.5 ಬಂದುಬಿಟ್ಟಿದೆ HbA1c. ನಾನು ಎಲ್ಲಿದ್ದೀರಿ ಹೇಳ್ರಿ, ಈಗ ನಾ ಬಂದು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಏನೂ ಬೇಡ, ಭೇಟಿ ಆಗ್ತೀನಿ ಖಂಡಿತ. ಆದರೆ ಇನ್ನೂ 3 ಮಂತ್ಸು ನೀನು ರೆಗ್ಯುಲರ್ ಮಾಡ್ತೀನಿ ಅಂದರೆ ನಾನು ಭೇಟಿ ಆಗ್ತೀನಿ, ಇಲ್ಲಾಂದರೆ ಭೇಟಿ ಆಗೋದಿಲ್ಲ ನಿನಗೆ ಅಂತೇಳಿ. ಅಣ್ಣ ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ಜಿಮ್ಮಿಗೆ ಹೋಗ್ತಿದ್ರು, ಬೇಡ ನಾಳೆಯಿಂದ ನಾನು ಮಾರ್ನಿಂಗ್ ಒಂದು ಇದನ್ನು ಕಳಿಸ್ತೀನಿ ಲಿಂಕ್ನ, DMP ಅಂತ ಅಟೆಂಡ್ ಮಾಡು, ಜಿಮ್ ಬೇಡ. ಯಾಕೆಂದರೆ ಆ ಜಿಮ್ನಲ್ಲಿ ನಿನಗೆ ಇದು ಇರುತ್ತೆ, ಬಟ್ ನಂತರ ನೀ ಜಿಮ್ಗೆ ಹೋಗೋದು ಬಿಟ್ಟರೆ ಬಾಡಿ ಎಲ್ಲ ಶೇಪ್ ಔಟ್ ಆಗಿರುತ್ತೆ, ಬೇಡ ಅಂಥೇಳಿ ಅವರಿಗೆ ಇದನ್ನು ಮಾಡಿಸಿ ಇವತ್ತು ಒಪ್ಕೊಂಡು, ಸರ್ ಕಳಿಸಿ ನೀವು, ನಾನು ಅಟೆಂಡ್ ಆಗ್ತೀನಿ ಅಂತ ಹೇಳಿದ. ತುಂಬಾ ಖುಷಿ ಅನಿಸಿದ್ದೇನು ಅಂತಂದರೆ, ಅವ್ರು ಏನು ಎಕ್ಸ್ಪ್ರೆಸ್ ಮಾಡಿದ್ರಲ್ಲ, ಇದು ಮೇ ಬಿ ಎಲ್ಲೂ ಸಿಗಲಿಕ್ಕಿಲ್ಲ. ಒಬ್ಬ ಡಾಕ್ಟರ್ ಒಂದು ಆಪ್ರೇಷನ್ ಸಕ್ಸಸ್ಫುಲ್ ಆದಾಗ ರೋಗಿಗಳ ಕಡೆಯವರು, ಪೇಷಂಟ್ ಕಡೆಯವರು ಅವರಿಗೆ ಕಾಲು ಬೀಳೋಕ್ಕೆ ಹೋಗಿರ್ತಾರೆ, ಆ ರೀತಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಅದೇ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದು ಇವತ್ತು ತುಂಬಾ ಖುಷಿ ಅನಿಸಿದ್ದು.
ನಾವು ಈ ಹೆಲ್ತ್ ಪ್ರಾಡಕ್ಟ್ಗಳನ್ನು ಸಪ್ಲಿಮೆಂಟ್ಸ್ನ ಕೊಡೋ ಮುಂದೆ ಲೀಡರ್ಸ್ ಎಲ್ಲ ಹೆಲ್ತ್ ವರ್ಕ್ಶಾಪ್ ಮೊನ್ನೆ ನಾನು ಅಟೆಂಡ್ ಆದಾಗ ಇದು ನೋಡಿದ ತಕ್ಷಣ ನಾವೆಲ್ಲರೂ ಏನು ಮಾಡ್ತಿರ್ತೀವಿ ಅಂದರೆ ಸಾಮಾನ್ಯವಾಗಿ ತಕ್ಷಣ ರೋಗಿಗಳನ್ನ ಹುಡುಕೊಂಡು ಹೋಗ್ತೀವಿ. ಇದು ರೋಗಿಗಳನ್ನ ಹುಡುಕೊಂಡು ಹೋಗೋತಕ್ಕಂಥದ್ದಲ್ಲ ಮೋದಿ ಕೇರ್. ಆ್ಯಕ್ಚುಲಿ ನಾವು ಆರೋಗ್ಯವಂತರನ್ನ ಇನ್ನೂ ಆರೋಗ್ಯವಂತರವಾಗಿ ಇಡತಕ್ಕಂಥದ್ದು. ಯಾಕೆಂದರೆ ನಮ್ಮ ಉದ್ದೇಶ ಆರೋಗ್ಯವಂತ ಭಾರತ ಮಾಡ್ತಕ್ಕಂಥದ್ದು ಏನಿದೆ ಆ ಉದ್ದೇಶ ಸರಿ ಇರೋದ ಫಸ್ಟ್ ನಾನು ರೆಗ್ಯುಲರ್ ಆಗಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದಾಗ ಈಸಿಯಾಗಿ ಜನಗಳಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮೇಜರ್ ನಾವು ಯಾವುದೇ ಡಿಸೀಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ ಆ ಡಿಸೀಸಿನ ಹಿನ್ನೆಲೆ ನಮಗೆ ಗೊತ್ತಿರಬೇಕು. ತುಂಬ ಜನಗಳು ಹೇಳ್ತಾರೆ, ಈಗ ಥೈರಾಯ್ಡ್ ಅಂತ ಬಂದ ತಕ್ಷಣ ಹೈಪೋಥೈರಾಯ್ಡ್ ಇರುತ್ತೆ, ಹೈಪರ್ ಇರುತ್ತೆ, ಯಾವುದು ಅಂತ ಗೊತ್ತಿಲ್ಲ, ಎಲ್ಲದಕ್ಕೂ ಒಂದೇ ಪ್ರಾಡಕ್ಟ್ ಕೊಟ್ಬಿಡ್ತಾರೆ, ರಿಸಲ್ಟ್ ಬಂದಿಲ್ಲ ಸರ್. ಸೊ ಇದನ್ನು ನಾವು ತಿಳ್ಕೊಂಡು ಕೊಟ್ಟಾಗ ಖಂಡಿತ, ಯಾಕಂದರೆ ಈ ರೆಗ್ಯುಲರ್ ಆಗಿ ನೀವು ನಡೆಸೋ ಹೆಲ್ತ್ ವರ್ಕ್ಶಾಪ್ ಆಗಿರ್ಬೋದು, ವಿಜಯ್ ಸರ್ ಕೊಡ್ತಕ್ಕಂಥ ಇವನ್ನೆಲ್ಲ ರೆಗ್ಯುಲರ್ ಆಗಿ ನಾನು ಅಟೆಂಡ್ ಆಗ್ತಾ ಇದ್ದರೆ, ಈ ಕಲಿಕೆ ಇದ್ದರೆ ಮಾತ್ರ ನಾನು ಬೆಳೆಯೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಸೊ ಅಂಥ ಒಂದು ಅವಕಾಶ ತುಂಬಾ ವರ್ಷಗಳಿಂದ ನೀವು ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ. ನಿಮ್ಮ ಅನುಭವ ಬಹಳ ಬಹಳ ಮುಖ್ಯ. ಯಾಕಂತ ಹೇಳೋದಿದ್ರೆ ಇಟ್ಸ್ ನಾಟ್ ಸೊ ಈಸಿ. ಈ ಬಿಸ್ನೆಸ್ ಅಲ್ಲಿ ಬಹಳಷ್ಟು ಜನ ಬರ್ತಾರೆ, ಇಲ್ಲಿ ತುಂಬಾ ಜನಗಳಿಗೆ ಕನ್ಫ್ಯೂಷನ್ಸ್ಗಳಿರ್ತವೆ. ಸರ್, ನೀವು ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು ಒಂದು ನಾರ್ತ್ ಕರ್ನಾಟಕದ ರೂರಲ್ ಏರಿಯಾದಿಂದ ನೀವು ರೆಪ್ರೆಸೆಂಟ್ ಮಾಡ್ತೀರಾ, ರಾಣೆಬೆನ್ನೂರ್ದು. ಐ ಥಿಂಕ್ ಮೋರ್ ದೆನ್ 24-25 ಇಯರ್ಸ್ ನಿಮ್ಮ ಜರ್ನಿ. ಎಷ್ಟು ವರ್ಷ ಸರ್ ಇವಾಗ? ನಾನು 2006 ಫುಲ್ ಟೈಮ್ ತೊಗೊಂಡಿರೋದು. ಆಲ್ಮೋಸ್ಟ್ ನಾವೆಲ್ಲ ಸೇಮ್ 20 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಎಸ್ ಸರ್, ಅಲ್ಲಿಂದ ಇಲ್ಲಿ ತನಕ ರೂರಲಲ್ಲಿ ನಿಮ್ಮ ಒಂದು ಸೀಕ್ರೆಟ್ ಚಿಕ್ಕದಾಗಿ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ರೀಟೈಲ್ ಕಾನ್ಸೆಪ್ಟ್ ಇರ್ಬೋದು ಈ ಬಿಸ್ನೆಸ್ ಅಲ್ಲಿ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಪ್ಲಾನ್ ಮೇಲ್ಗಡೆ ನಂಬ್ಕೊಂಡಿರ್ತಾರೆ, ಬರೀ ಪ್ಲಾನು ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ 4 ಜನ ಆ ಕಡೆ ಈ ಕಡೆ ಆದ ತಕ್ಷಣ ಇವ್ರ ಪ್ಲಾನು ಮಿಸ್ ಆಗುತ್ತೆ, ಈ ಪ್ಲಾನು ಬೇಡ, ಯಾವ ಪ್ಲಾನು ಬೇಡ ಅಂತ ಅವ್ರು ಯಾವುದು ಪ್ಲಾನ್ ಇಲ್ದಿರುವಂತ ಹಳ್ಳಿ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ನನಗನ್ಸಿರೋ ಪ್ರಕಾರ ನನ್ನ 20 ವರ್ಷ ಜರ್ನಿಯಲ್ಲಿ ಯಾರು ಪ್ರಾಡಕ್ಟ್ ಬೇಸ್ ಮೇಲ್ಗಡೆ ನಿಂತಿದ್ದಾರೆ, ಪ್ರಾಡಕ್ಟ್ ಅನ್ನ ಯಾರು 100% ಯೂಸ್ ಮಾಡ್ಕೊಂಡು ರಿಟೇಲ್ ಮಾಡ್ತಿದ್ದಾರೆ, ಅವ್ರು ಯಾರೂ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಿಸ್ ಆದಂತ ಎಕ್ಸಾಂಪಲ್ಗಳೇ ಇಲ್ಲ. ಯಾಕಂತ ಹೇಳೋದಿದ್ರೆ ಪರಿಸ್ಥಿತಿ ಏನೇ ಆದ್ರೂ ಕೂಡ ಮೋದಿ ಕೇರ್ನಲ್ಲಿ ಇರುವಂತ ಅದು ಯಾವುದೇ ಬಿಸ್ನೆಸ್ ಅಲ್ಲಿ ಇರಬಹುದು, ಪ್ರಾಡಕ್ಟ್ ಅನ್ನ ನಂಬ್ಕೊಂಡಿದ್ದಂಥ ವ್ಯಕ್ತಿಗಳು ಮಿಸ್ ಆಗುವಂಥದ್ದಿಲ್ಲ. ಸರ್, ನೀವು ಯಾವ ರೀತಿ ಪ್ರಾಡಕ್ಟ್ ಅನ್ನ ಜನಗಳಿಗೆ ರೆಕಮೆಂಡ್ ಮಾಡ್ತೀರಾ, ಅಥವಾ ಯಾವ ಪ್ರಾಡಕ್ಟ್ ಗಳನ್ನ ಜಾಸ್ತಿ ಇದು ಮಾಡ್ತೀರಾ, ರಿಟೇಲ್ ಹೇಗೆ ಮಾಡ್ತೀರಾ, ಚಿಕ್ಕದಾಗಿ ನಿಮ್ಮ ಒಂದು ಅನುಭವನ? ಎಸ್, ಖಂಡಿತ. ನಾನು ಯಾವಾಗಲೂ ನೋಡೋದೇನಂತಂದರೆ ಕಸ್ಟಮರ್ದು ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡು ನೋಡ್ತೀನಿ. ನಾನು ಕೊಡಬೇಕು ಅಂತೇಳಿ ನನ್ನ ಕಡೆ ಇರೋ ಪ್ರಾಡಕ್ಟನ್ನು ಅವ್ರಿಗೆ ಹೇರ್ ಬರೋದಲ್ಲ, ಎಲ್ಲ ಇಳಿಸ್ಬರೋದಲ್ಲ, ಅವ್ರಿಗೆ ಏನು ನೀಡಿದೆ. ಯಾಕೆಂದರೆ ಎಷ್ಟೋ ಜನಕ್ಕೆ ಬರೀ ಗ್ರೀನ್ ಟೀಯಲ್ಲೇ ರಿಸಲ್ಟ್ ಬಂದಿರೋದುಂಟು. ನನ್ನ ಪ್ರಾಫಿಟ್ಗಿಂತ ಅವನ ಆರೋಗ್ಯ ಸುಧಾರಿಸೋದೇ ನನ್ನ ಮೇಜರ್ ಪ್ರಾಫಿಟ್ಟು. ಅವನ ನಂತರ ನನ್ನ ಜೊತೆಗೆ ಇದ್ದೇ ಇರ್ತಾನೆ. ನಾನು ಇವ್ರಿಗೆ ರೆಕಮೆಂಡ್ ಮಾಡಿದ್ದ ಹಾಗೇನೆ, ಈಗೇನು ನಾನು ಹೇಳಿದೆ 3 ಮಂತ್ಸಿಂದ ರೆಗ್ಯುಲರ್ ತುಂಬ ಕಷ್ಟ ಇದೆ ಸರ್ ದುಡ್ಡು ಕೊಡೋದು. ನಾನು ಹೇಳಿದೆ, ನೀನು ತಗೋ, ನನಗೆ ಇದನ್ನು ಮಾಡು ಅಂತ ಹೇಳಿದೆ. ಇಲ್ಲ ಸರ್ ಕೊಟ್ಬಿಡ್ತೀನಿ, ಕೊಟ್ಟರು. ಆ ಕೊಟ್ಟ ತಕ್ಷಣ ಅವ್ರಿಗೆ ಫಸ್ಟ್ ಮಂತೇ ರಿಸಲ್ಟ್ ಬಂದಿಂದ ದುಡ್ಡು ಮುಂಚೆನೇ ಕೊಟ್ಬಿಟ್ಟು, ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟು ಪ್ರಾಡಕ್ಟ್ನ ತೊಗೋತಾ ಇದ್ದಾರೆ. ಅಂದರೆ ಅಲ್ಲಿ ಕೊಡುವಾಗ ನಾನು ಏನು ಯೋಚನೆ ಮಾಡ್ತೀನಿ ಅಂತಂದರೆ, ಆ ಕಸ್ಟಮರ್ಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಕೊಡೋದು. ನನ್ನ ಕಡೆ ಇದೆ ಅಂತೇಳಿ ಎಲ್ಲನೂ ಇದನ್ನೊಂದು ಸುಳ್ಳೊಂದು ಹೇಳೋದು ಕೊಡೋದಲ್ಲ. ಫಸ್ಟ್ ಅವ್ರಿಗೇನಿದೆ ನೀಡ್ ಕ್ರಿಯೇಟ್ ಮಾಡಬೇಕು. ಈ ಪ್ರಾಡಕ್ಟ್ಗಳ ಮಹತ್ವ ಏನು, ಯಾಕೆ ಈ ಪ್ರಾಡಕ್ಟ್ಗಳನ್ನು ಬಳಸಬೇಕು ಅನ್ನೋದನ್ನು ಅವ್ರಿಗೆ ನೀಡ್ ಕ್ರಿಯೇಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಹುಡುಕ್ತೀರಾ ಸರ್ ನೀವು? ಹೇಳಿ ಸರ್. ಕಸ್ಟಮರ್ನ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀರಾ, ಎಲ್ಲಿ ಕನೆಕ್ಟ್ ಮಾಡ್ತೀರಾ? ರೆಗ್ಯುಲರ್ ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ಕಸ್ಟಮರ್ ಸಿಕ್ಕಿದ್ದು ಈಗಂದ್ರೆ, ನಾನು ಆಟೋಮೊಬೈಲ್ ಶಾಪ್ ಮಾಡ್ತಿರ್ಬೇಕಾದ್ರೆ ಅವರೆಲ್ಲ ಚಿಕ್ಕ ಹುಡುಗರು ನಾನು ಸ್ಟಾರ್ಟ್ ಮಾಡಿದಾಗ. ಈಗ ಅವರೆಲ್ಲ ಓನ್ ಇದನ್ನು ಗ್ಯಾರೇಜ್ ಮಾಡ್ಕೊಂಡಿದ್ದಾರೆ. ನಾನು ನನ್ನ ಮಗನ್ನ ಬಿಡಕ್ಕೆ ಹೋಗ್ತಿದ್ದೆ ಸ್ಕೂಲ್ ಬಸ್ ಸ್ಟಾಪ್ ಹತ್ರ. ಬಿಡಕ್ಕೆ ಹೋದಾಗ ಅಲ್ಲಿರೋ ಅಣ್ಣ ನನಗೆ ಗೊತ್ತಾಯ್ತಾ ಅಂತಂದ. ಇಲ್ಲ ಅಂದೆ. ಹಿಂಗಣ ಅಂದೆ. ಗೊತ್ತಾಯ್ತು ಬಿಡಪ್ಪ ಅಂತಂದೆ. ಅವಾಗ ಅವನೇ ಮಾತಿಗೆ ಬಂದ. ಯಾರು ನಾನು ಸಿಗ್ತಾರೆ ಅವರು ಫಸ್ಟ್ ಅವ್ರ ಜೊತೆಗೆ ಮಾತಾಡೋಕ್ಕೆ ಅವ್ರಿಗೆ ಬಿಟ್ಬಿಡ್ತೀನಿ, ನಾನು ಮಾತಾಡೋದಿಲ್ಲ. ನಾನೇನು ಮೋದಿ ಕೇರ್ ಬಗ್ಗೆ ಮಾತಾಡೋದೇ ಇಲ್ಲ ಅಲ್ಲಿ. ಫಸ್ಟ್ ಬಿಟ್ಟಾಗ ನನಗೆ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಏನು ನೀಡಿದೆ ಅಂಥೇಳಿ. ಸೊ ಆ ವ್ಯಕ್ತಿಗೆ ನೀಡಿದೆ ಅಂತಂದಾಗ, ಅಣ್ಣ ಏನು ಇದನ್ನೇ ಇಲ್ಲ, ಏನಾದ್ರು ಒಂದು ಕೆಲಸ ಇದ್ದರೆ ಅಂದಾಗ ಅವನಿಗೆ ಬಿಸ್ನೆಸ್ ಅಪಾರ್ಚುನಿಟಿ ಅವಶ್ಯಕತೆ ಇದೆ. ಹೆಲ್ತ್ ಬಗ್ಗೆ ಮಾತಾಡಿದಾಗ ಇದರ ಅವಶ್ಯಕತೆ ಇದೆ. ಮಾನಸಿಕವಾಗಿ ಮಾತಾಡಿದಾಗ ಹೆಲ್ತ್ ವರ್ಕ್ಶಾಪ್ ಅವನಿಗೆ ಅವಶ್ಯಕತೆ ಇದೆ. ಅದರ ಮೇಲೆ ನಾನು ಮಾತಾಡ್ತೀನಿ. ಸೊ ಈ ವ್ಯಕ್ತಿ ಸಿಕ್ಕಿರೋದಾಗೆ ಹಾಗೆ ಹೇಳಿದಾಗ, ಬಾ ನಾನು ಇದೀನಿ ಅಂತಂದೊಂದು ಭರವಸೆ ಕೊಟ್ಟಾಗ, ಭರವಸೆ ತುಂಬಬೇಕು ಅವ್ರಿಗೆ, ಯಾವತ್ತೂ ಇದನ್ನು ಮಾಡೋದಲ್ಲ. ಆ ಭರವಸೆ ಕೊಟ್ಟಾಗ ಇದಾಗುತ್ತೆ. ಭಾಳಷ್ಟು ಜನ ಹೇಳ್ತಾರೆ ಈ ಪ್ಲಾನ್ ಚೇಂಜ್ ಆಯಿತು, ಹಾಗಾಯಿತು. ಖಂಡಿತ ನನಗೆ ಕಣ್ಣಿಗೆ ಕಾಣೋದೊಂದೇ, ಎಷ್ಟೇ ಆಗಿದೆ ನಿಮಗೂ ಗೊತ್ತಿದೆ, ನಾವೆಲ್ಲ ಹಿಂಗೆ ಓದೋರು ಮೋದಿ ಕೇರ್ನಲ್ಲಿ. ಬಟ್ ನನಗೆ ಯಾವಾಗಲೂ ಕಣ್ಣಿಗೆ ಕಾಣೋದೊಂದೇ, ಡೌನ್ಲೈನ್ಗಳಿಗೊಂದು ಮಾತು ಕೊಟ್ಟಿದ್ದೀನಿ ಕರ್ಕೊಂಬರುವಾಗ, ನಿನ್ನ ಜೊತೆಗೆ ನಾನು ಇರ್ತೀನಿ, ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ. ನನ್ನ ಕಣ್ಣಿಗೆ ಬರೋದು ಅದೇ.
ಆ ಡೌನ್ಲೈನ್ಗಳನ್ನು ನೋಡಿ ಮತ್ತೆ ನಿಂತ್ಕೋತೀವಿ, ಮತ್ತೆ ಹೋಗ್ತೀವಿ. ಖಂಡಿತ ಮುಂದೊಂದು ದಿನ ಮೋದಿ ಕೇರ್ ಬಂದೇ ಬರುತ್ತೈತಿ. ನಮ್ಮ ಚಂದ್ರು ಸರ್ ಭಾಳ ಚಂದ ಹೇಳ್ತಾರೆ, ಬಂದೇ ಬರುತ್ತೆ ಒಂದಿನ, ಇಂದಲ್ಲ ಒಂದಿನ ಅಂತ. ಈಗ ಬಂದಾಗಿದೆ, ಮುಂದೆ ಪ್ರೂವ್ ಆಗುತ್ತೆ ಅದು. ಥ್ಯಾಂಕ್ ಯು ಸಂಜಯ್ ಜಿ. ಥ್ಯಾಂಕ್ ಯು ಸೋ ಮಚ್ ಮುರುಗೇಶ್ ಸರ್. ಡೆಫಿನೆಟ್ಲಿ 20 ವರ್ಷದ ಜರ್ನಿ, ಅದು ಸಣ್ಣ ಪುಟ್ಟ ಹಾದಿ ಅಲ್ಲ. ಆ ಹಾದಿಯಲ್ಲಿ ಹೋಗ್ಬೇಕು ಅಂತ ಹೇಳೋದಿದ್ರೆ ಅಷ್ಟೇ ಒಂದು ಡೇರಿಂಗ್ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾಡಕ್ಟನ್ನು ಜನಗಳಿಗೆ ಕನೆಕ್ಟ್ ಮಾಡುವಂಥ, ನಾನು ನಿಮ್ಮ ಎಲ್ಲರಿಗೂ ಇಲ್ಲಿ ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ನೀವು ಫಸ್ಟ್ ಮಾಡಬೇಕಾಗಿರುವಂಥದ್ದು, ನಾವಿವತ್ತು ನಿಮಗೆ 300 PV ಅಂತ ಹೇಳ್ತೀವಿ. ಭಾಳಷ್ಟು ಜನಗಳಿಗೆ 300 PV ಅಂದ ತಕ್ಷಣ 300 PVಗೆ ನೀವು ರೀಚ್ ಆದ 300 PVಗೆ ನೀವು ರೀಚ್ ಆದರೆ ನನ್ನ ಪ್ರಕಾರ ನೀವು 100 ಪ್ರಾಡಕ್ಟಲ್ಲಿ ಎಕ್ಸ್ಪರ್ಟ್ ಆಗ್ತೀರ. ಅದು ನೀವು ವೆಲ್ನೆಸ್ಸಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ಕಲರ್ ಕಾಸ್ಮೆಟಿಕ್ಸಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ನಮ್ಮ ಫುಡ್ ಆ್ಯಂಡ್ ಬೆವರೇಜಸಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ಸ್ಕಿನ್ ಕೇರ್ ಮತ್ತು ಕಲರ್ ಕಾಸ್ಮೆಟಿಕ್ಸಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ಒನ್ಸ್ ನೀವು ಎಕ್ಸ್ಪರ್ಟ್ ಆದ್ರಿ ಅಂತ ಹೇಳಿದ್ರೆ, ನೀವು ನಾಲೆಡ್ನ ಗೇನ್ ಮಾಡಿದರೆ ಇಟ್ಸ್ ಎ ಪರ್ಮನೆಂಟ್. ನಿಮ್ಮನ್ನು ಮತ್ತೆ ಯಾರೂ ಟಚ್ ಮಾಡೋಕ್ಕಾಗೋದಿಲ್ಲ. ನೀವು ಅದರಲ್ಲಿ ನೀವು ನಿಪುಣರಾಗ್ಬಿಡ್ತೀರ, ನೀವು ಅದರಲ್ಲಿ ಡಾಕ್ಟ್ರೇಟ್ ಮಾಡಿಬಿಡ್ತೀರ. ಪ್ರತಿಯೊಂದು ಕೂಡ ಒಂದು ಪ್ರೆಷರ್ ಇರಬೇಕು ನಮ್ಮ ಜೊತೆಗೆ. ಏನಾದರೂ ಮಾಡ್ಬೇಕಂತ ಹೇಳೋದಿದ್ರೆ ಆ 300 PVಗೆ ನೀವು ಹಾಕೋ ನಮ್ಮ ಇನ್ವೆಸ್ಟ್ಮೆಂಟೇ ನಮಗೆ ದೊಡ್ಡ ಯೂನಿವರ್ಸಿಟಿ ಪಾಠ. ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಇವತ್ತು ಯಾಕೆ ದೊಡ್ಡ MBBS ಮಾಡಿದವರು ತುಂಬ ಯಾಕೆ ಓದ್ತಾರೆ ಹಗಲು ರಾತ್ರಿ ಅಂತ ಹೇಳೋದಿದ್ರೆ, ಅದಕ್ಕೆ 2 ಕೋಟಿ ಖರ್ಚು ಮಾಡ್ತಾರೆ. ಅವರು ಓದಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾರ್ಮಲ್ ಆಗಿದ್ದವ್ರು ನಾವು ಯಾಕೆ ಓದಲ್ಲ ಅಂತ ಹೇಳೋದಿದ್ರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀ ಸೀಟ್ ತೊಗೊಂಡಿರ್ತೀವಿ, ಹಾಗಾಗಿ ನಾವು ಅದನ್ನು ಓದೋದಿಲ್ಲ. ಅವನು ಓದಿದ್ದಕ್ಕೆ ಬಂಡವಾಳ ಹಾಕಿರೋದಕ್ಕೆ, ಓದಿದ್ದಕ್ಕೆ ಜೀವನ ಪರ್ಯಂತ ಸಂಪಾದನೆ ಮಾಡ್ತಿರ್ತಾರೆ. ಸೊ ಇದು ನಮ್ಮ ಲಾಜಿಕ್. ಆ್ಯಂಡ್ ಫೈನಲ್ ಆಗಿ ಒಬ್ಬ ವ್ಯಕ್ತಿನ ಕರಿತೀನಿ. ಇನ್ನು ಭಾಳಷ್ಟು ಜನರದ್ದು ಪ್ರತಿನಿತ್ಯ ನಾವು ಅನುಭವನ ತಗೊಂಡು ಹೋಗೋಣ. ಇನ್ನೊಬ್ಬ ಎಕ್ಸ್ಪೀರಿಯನ್ಸ್ ವ್ಯಕ್ತಿ ಇದ್ದಾರೆ, ಲೀಡರ್ ಆಗಿದ್ದಾರೆ, ತುಂಬ ದೊಡ್ಡ ಮಟ್ಟದ ಈ ಬಿಸ್ನೆಸ್ಸಲ್ಲಿ ಅಚೀವ್ಮೆಂಟ್ ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರುವಂಥ ವ್ಯಕ್ತಿ, ಅಗ್ರಿಕಲ್ಚರಲ್ಲಿ ತುಂಬಾ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ಇವರು ಕೂಡ ಕಳೆದ 3-4 ತಿಂಗಳಿಂದ ಬಹಳಷ್ಟು ಒಂದು ಗ್ರೌಂಡ್ ವರ್ಕ್ ಮಾಡ್ತಾ, ಫೀಲ್ಡ್ ವರ್ಕ್ ಮಾಡ್ತಾ, ಜನಗಳಿಗೆ ಪ್ರಾಡಕ್ಟನ್ನು ಕಾರಲ್ಲಿ ಹಾಕ್ಕೊಂಡು ಇವ್ರು ಎನಿ ಟೈಮ್ ಪ್ರಾಡಕ್ಟ್ನ ರೀಟೇಲ್ ಮಾಡೋದ್ರಲ್ಲಿ ಒಂದು ಎತ್ತಿದ ಕೈ ಅಂತ ಹೇಳ್ಬೋದು. ಅವರು ಕೂಡ ನಮ್ಮ ಶಿವಮೊಗ್ಗ ಭಾಗ, ಸೊರಬ ಈ ಭಾಗದಲ್ಲಿ ಇರುವಂಥ PB ಚಂದ್ರಶೇಖರ್ ಇದ್ದಾರೆ, ಅವ್ರನ್ನ ನಾವು ಇನ್ವೈಟ್ ಮಾಡ್ತೀನಿ. ಸೊ ಅವರ ಈ ಒಂದು 300 PV ಹಿಂದ್ಗಡೆ ಇರುವಂಥ ಸೀಕ್ರೆಟ್ ಏನು, ಯಾವ ರೀತಿ ಮಾಡ್ತಿದ್ದಾರೆ, ಅವ್ರನ್ನ ಕೇಳೋಣ. ಓವರ್ ಟು ಯು ಸರ್. ಆ್ಯಪ್ ಅಪ್ಡೇಟ್ ಮಾಡೋಣ ಮೇಡಮ್, ಶಶಿಕಲಾ ಮೇಡಮ್. ಅದ್ರ ಬಗ್ಗೆ ನಿಮಗೆ ವಿಡಿಯೋ ಕಳಿಸಿದ್ದೀನಿ. ಆ್ಯಪ್ ಬಗ್ಗೆ ಅದರದ್ದು ಕಂಪ್ಲೀಟ್ ನಿಮಗೆ ವಿಚಾರಗಳು ಬರುತ್ತೆ. ಯಾರು ಮೆಸೇಜ್ ಹಾಕಿದ್ದಾರೆ, ಹೊಸ ಆ್ಯಪ್ ಬಂದಿದೆ, ಅದರದ್ದು ಭಾಳಷ್ಟು ಅಪ್ಡೇಟ್ ಇದ್ದಾವೆ. ಡೆಫಿನೆಟ್ಲಿ ಅದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗುತ್ತೆ. ಒಂದು ಬ್ಯೂಟಿಫುಲ್ ಆದಂಥ ಆ್ಯಪ್ ಬಂದಿದೆ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಗಳು ಸಿಗುತ್ತೆ. ಸೊ ವೆರಿ ಶಾರ್ಟ್ಲಿ ಅದು ಕೂಡ ಸಿಗುತ್ತೆ. ಎಸ್ PB ಚಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಗ್ರೇಟ್ ಆಪರ್ಚುನಿಟಿ ನಂಗೆ ಇವಾಗ. ಆಕ್ಚುಲಿ 18 ವರ್ಷದ ಜರ್ನಿ, 18 ವರ್ಷದಲ್ಲಿ ಸಾಕಷ್ಟು ಪ್ಲಾನ್ಗಳನ್ನ ನಾನು ಕೂಡ ನೋಡಿದೀನಿ ಮೋದಿ ಕೇರ್ ಅಲ್ಲಿ. ಯಾಕೆ ಉಳ್ಕೊಂಡಿದ್ದೀನಿ ಅಂದ್ರೆ ಒಂದೇ ಸೀಕ್ರೆಟ್ ಏನಂದ್ರೆ ಪ್ರಾಡಕ್ಟ್ ಅನ್ನ ಬಿಲೀವ್ ಮಾಡಿದಕ್ಕೆ. ಪ್ರಾಡಕ್ಟೇ ಮೇಜರ್ ಆಗಿ ಪ್ರಾಡಕ್ಟ್ ಅನ್ನ ಹಿಡ್ಕೊಂಡು ಈ ಬಿಸ್ನೆಸ್ ಒಳಗಡೆ ನಾನು ಪ್ರಾಡಕ್ಟ್ ಯೂಸರ್ ಆದ್ಮೇಲೆ, ನನಗೆ ಪ್ರಾಡಕ್ಟ್ ರಿಸಲ್ಟ್ ಕೊಟ್ಟಾದ್ಮೇಲೆ, ನಾನು ಬೇರೆಯವ್ರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿರುವಂತ 100% ನಂಬಿಕೆ ಏನಿದೆ, ಇವತ್ತು ನಾನು 18 ವರ್ಷದಿಂದ ಹೈಯೆಸ್ಟ್ ತಿಂಗಳಿಗೆ 1 ಲಕ್ಷ ರೀಟೇಲ್ ಕೂಡ ನಾನು ಮಾಡಿ ಪ್ರೂವ್ ಮಾಡಿದ್ದೀನಿ. ರೀಟೇಲಿಂಗ್ ಬೇಸಿಕಲಿ ಜಾಸ್ತಿ ಪ್ರಾಡಕ್ಟ್ ಅನ್ನ ಇವತ್ತು ರೀಚ್ ಮಾಡಿದ್ದೀನಿ. ಕಳೆದ ಸ್ವಲ್ಪ ದಿನಗಳ ಹಿಂದೆ ನಾನು ರೀಟೇಲಿಂಗ್ ಕಡಿಮೆ ಮಾಡಿದ್ದೆ, ಟೀಮ್ ವರ್ಕ್ ಅಲ್ಲಿ ಜಾಸ್ತಿ ಮಿಂಗಲ್ ಆಗ್ತಾ ಇದೆ. ಸೊ ಪ್ಲಾನ್ ಬಂದು SMIP ಪ್ಲಾನ್ ಬಂದು 1 ಇಯರ್ ಆಯ್ತು, ಬಿಸ್ನೆಸ್ ಗ್ರೋತ್ ಕಡೆ ಹೋಗ್ತಾ ಇಲ್ಲ. ಹಾಗಾದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅನ್ನೋದು ಎಲ್ಲೋ ಒಂದ್ ಕಡೆ ನನಗೆ ಲಾಸ್ಟ್ ನವೆಂಬರ್ ತಿಂಗಳಲ್ಲಿ ಅನ್ಸುತ್ತೆ KCL ಒಂದು ಮೀಟಿಂಗ್ ಹೋಗಿದೆ. ಆ ಮೀಟಿಂಗ್ ಹೋದಾಗ ಅಲ್ಲಿ 300 PVದು ಒಂದು ಮೈಂಡ್ ಸೆಟ್ ಮಾಡಿದ್ರು ಲೀಡರ್ಸ್ಗಳು. ಆ ಮೈಂಡ್ ಸೆಟ್ ಮಾಡಿದಾಗ ಹಳೆ ದಿನಗಳು ನನ್ಗೆ ನೆನಪಾಯ್ತು. ಹಿಂದೆ ನಾನು ಲಕ್ಷಾಂತರ ರೂಪಾಯಿ ಪರ್ಸನಲ್ PV ಮಾಡ್ತಾ ಇದ್ದವನು, ಇವಾಗ ನಾನು ಬರೀ 100 PV 150 PV ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾಕೆ 300 PV ಮಾಡಬಾರ್ದು, ನಾನು ಯಾಕೆ 500 PV ಮಾಡಬಾರ್ದು ಅಂತ ಒಂದು ಥಾಟ್ಸ್, ಒಂದು ಬೀಜ ಬಿತ್ತನೆ ಬಿತ್ತು ಸರ್. ಸೊ ಜಸ್ಟ್ ಲಾಸ್ಟ್ ಡಿಸೆಂಬರ್ ಅಲ್ಲಿ ಹತ್ತತ್ರ ನನ್ನ ಪರ್ಸನಲ್ ಆರ್ಡರ್ ತೆಗ್ದಿರೋದು 1,20,000 ನಾನು ಆರ್ಡರ್ ತೆಗ್ದಿದ್ದೀನಿ. ಹಾಗೆಂತೇಳಿ ಪೂರ್ತಿ ನನ್ನ ಒಂದು MC ನಂಬರ್ ಅಲ್ಲಿ ನಾನು ಬಿಲ್ ಮಾಡ್ಲಿಲ್ಲ. ನಂಗೆ ಎಲ್ಲಿ ನೀಡ್ ಇದೆಯೋ ಅಲ್ಲಿ ನಾನು ಅಲ್ಲಿ ಬಿಲ್ ಮಾಡಿಕೊಂಡು ಟೈಟಲ್ ನ ಕಂಪ್ಲೀಟ್ ಮಾಡಿ ರೆಡ್ ಡೈಮಂಡ್ ಅನ್ನ ಡಿಸೆಂಬರ್ ಅಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. ಸೊ ಇದು ಬಹಳ ಖುಷಿ ಆಯ್ತು, ಯಾಕಂದ್ರೆ ಎಷ್ಟೋ ದಿನಗಳಾಗಿತ್ತು ನಾನು ರೀಟೇಲ್ ಜಾಸ್ತಿ ಮಾಡ್ದೇನೆ. ಆಮೇಲೆ ಸೆಕೆಂಡ್ ಮಂತ್ ಅಲ್ಲಿ ಜನವರಿಯಲ್ಲೂ ಕೂಡ ಹತ್ತತ್ರ 60,000 ರೀಟೇಲ್ ಮಾಡಿದೀನಿ. ಸೊ ಜನವರಿಯಲ್ಲಿ ವಿಶೇಷತೆ ಏನಂದ್ರೆ, ಮೊದಲು ಏನ್ ಮಾಡ್ತಾ ಇದ್ದೆ, ಅಗ್ರಿಕಲ್ಚರ್ ಬೇಸಿಕಲಿ ಜಾಸ್ತಿ ಪ್ರಾಡಕ್ಟ್ ಅನ್ನ ರೀಟೇಲ್ ಮಾಡ್ತಾ ಇದ್ದೆ. ಇವಾಗ ನನ್ಗೆ ಅನಿಸ್ತಾ ಇದೆ ಟ್ರೆಂಡ್ ಹೇಗಿದೆ ಅಂದ್ರೆ, ಫಸ್ಟ್ ಜನಗಳಿಗೆ ದುಡ್ಡು ಹೇಳಲಿಕ್ಕೆ ಹೋದ್ರೆ ಅಥವಾ ಅಪರ್ಚುನಿಟಿ ಹೇಳಲಿಕ್ಕೆ ಹೋದ್ರೆ ಇವತ್ತು ಜನ ಅದನ್ನ ಇಮ್ಮಿಡಿಯೇಟ್ಲಿ
ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಫಸ್ಟ್ ಜನಗಳಿಗೆ ಆರೋಗ್ಯ ಬೇಕಾಗಿದೆ, ಹೆಲ್ತ್ Correct. ಬೇಕಾಗಿದೆ. ಹೆಲ್ತ್ ಅನ್ನ ನಾನು ಕೊಡ್ಲಿಕ್ಕೆ ಅವರಿಗೆ ಬಯಸಿದ್ರೆ ಆ ವ್ಯಕ್ತಿ ನನ್ನನ್ನ ಆಟೋಮೆಟಿಕ್ಲಿ ಇಷ್ಟಪಡ್ತಾನೆ. ಫಸ್ಟ್ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ಪ್ರಾಡಕ್ಟ್ ಅನ್ನ ಕೊಟ್ಟು ಅದನ್ನ ಯೂಸ್ ಮಾಡಿಸಿ ರಿಸಲ್ಟ್ ಓರಿಯೆಂಟೆಡ್ ಆಗಿ ನಾವು ಅವ್ರನ್ನ ಅವಕಾಶಕ್ಕೆ ತರಬೇಕಾಗಿದೆ. ಅದು ಲಾಯಲ್ಟಿ ಕಸ್ಟಮರ್ನಾಗಿ ಸಿಸ್ಟಮ್ ಒಳಗಡೆ ತರಬೇಕಾಗಿದೆ. ಸೊ ಇದು ಇವಾಗಿನ ಟ್ರೆಂಡ್. ನನ್ನ ಪ್ರಕಾರ, ನಾನು ಫೀಲ್ಡ್ ಅನ್ನ ನೋಡಿದ ಪ್ರಕಾರ, ನಾನು ಮಾರ್ಕೆಟ್ ಫೀಲ್ಡ್ ಅನ್ನ ಅಬ್ಸರ್ವ್ ಮಾಡಿದ ಪ್ರಕಾರ, ಇವಾಗ ಜನಗಳಿಗೆ ನೀಡಿರೋದೇನಂದ್ರೆ ಹೆಲ್ತ್ ಪರ್ಪಸ್ ಅಲ್ಲಿ. ಯಾಕೆಂದ್ರೆ 90% ಪೀಪಲ್ಸ್ ಗಳಿಗೆ ಹೆಲ್ತ್ ಇವತ್ತು ಕೈ ಕೊಡ್ತಾ ಇದೆ. ಎಷ್ಟ್ ಸಂಪಾದನೆ ಮಾಡ್ತಾ ಇದಾರೆ, ಎಲ್ಲಾ ಮಾಡ್ತಾ ಇದಾರೆ, ಸಿಕ್ಕಾಬಟ್ಟೆ ಅರ್ನಿಂಗ್ಸ್ ಮಾಡಿದ್ದಾರೆ. ಆದ್ರೆ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಹೆಲ್ತ್ ಕೈ ಕೊಡ್ತಾ ಇದೆ. ಹಾಗಾಗಿ ಈಗ ಹೆಲ್ತ್ ಪರ್ಪಸ್ ಅಲ್ಲಿ ತುಂಬಾ ಪ್ರಾಡಕ್ಟ್ ಅನ್ನ ಇವಾಗ ಮೂವ್ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಲಾಸ್ಟ್ ಮಂತ್ ಇಂದ. ಸೊ ಅದನ್ನ ನಾನು ಕೆಲವೊಂದನ್ನೆಲ್ಲ ನನ್ನ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಾಗ ನನ್ನ ಟೀಮ್ ಅವರು ಕೂಡ ಇವಾಗ ತುಂಬಾ ಜನ ವೆಲ್ ರೇಂಜ್ ಪ್ರಾಡಕ್ಟ್ ಅನ್ನ ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವೆಜ್ ಕೊಲಾಜಿನ್ ಆಗಿರ್ಬೋದು, ನೋನಿ ಆಗಿರ್ಬೋದು. ಲಾಸ್ಟ್ ಮಂತ್ ಅಲ್ಲಿ ನನ್ನ ಟೀಮ್ ಅಲ್ಲಿ ಒಬ್ರು ನನ್ನ ಡೌನ್ಲೈನ್ 47 ನೋನಿ ರಿಟೇಲ್ ಮಾಡಿದ್ದಾರೆ 1 ಮಂತ್ ಅಲ್ಲಿ. ಸೊ ಈ ತರ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಬರ್ತಾ ಇದೆ. ಸೊ ನನಗೆ ಅನಿಸ್ತಾ ಇರೋದೇನಂದ್ರೆ ಇವಾಗ ಜನಗಳಿಗೆ ಹೆಲ್ತ್ ಪರ್ಪಸ್ ಅಲ್ಲಿ 365 ದಿನನೂ ಕೂಡ ಮೋದಿ ಕೇರ್ ಪ್ರಾಡಕ್ಟ್ ಬಳಸಲಿಕ್ಕೆ ಸೊ ರೈಟ್ ಈ ಮೂಮೆಂಟ್ ಅಲ್ಲಿ ನಾವು ಅದೇ ಸ್ಟೆಪ್ ತಗೋಬೇಕು ಅಂತ ಅನಿಸ್ತು. ಹಾಗಾಗಿ ನನ್ನ ಎಂಟರ್ ಟೀಮಿಗೆ ನಾನು ಇವಾಗ ಎವ್ರಿ ಡೇ ½ an hour, ಸೊ ಇವಾಗ 9:30ಗೆ ಕ್ಲಾಸ್ ಮುಗೀತು ಅಂದ್ರೆ ನಾನು 9:30 ಇಂದ 10 o'clock ನನ್ನ ಟೀಮಿಗೆ ನಾನು ಕ್ಲಾಸ್ ತಗೊಂಡು ಅವರಿಗೆ ಇಲ್ಲಿ ಏನ್ ನಡೀತು ಅದನ್ನ ಶೇರಿಂಗು ತಗೊಳ್ತೀನಿ. ಸೊ ಜೊತೆಗೆ ಅದನ್ನ ಹೆಂಗೆ ಆಕ್ಷನ್ ಮಾಡ್ಬೇಕು ಅಂತಾನು ಕೂಡ ನಾನು ಅವ್ರಿಗೆ ಕ್ಲಾಸ್ ತಗೊಂಡಿದ್ದೀನಿ. ಸೊ ನಿನ್ನೆಯಿಂದ ಅದು ಆ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ. 30 ಮೆಂಬರ್ಸ್ ನಿನ್ನೆ ಅಟೆಂಡ್ ಮಾಡಿದ್ದಾರೆ. ಸೊ ಈ ತರ ಎವ್ರಿ ಡೇ ನಾನು ಏನ್ ಮಾಡ್ತಾ ಇದ್ದೀನಿ, ಅದನ್ನ ಸ್ಟ್ರೆಂತ್ ಅನ್ನ ರೇಸ್ ಮಾಡ್ತಾ ಸೊ ಒಂದು ರೀಟೇಲ್ ಬೇಸಿಕ್ ಅಲ್ಲೇ ಟೀಮ್ ಅನ್ನ ಸೊ ಮಲ್ಟಿಪಲ್ ಮಾಡ್ಲಿಕ್ಕೆ ಇವಾಗ ಆಕ್ಷನ್ ಗೆ ರೆಡಿ ಆಗಿದ್ದೀನಿ ಸರ್. ಇದು ನನ್ನ ಒಂದು ಸ್ಟ್ರಾಟರ್ಜಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ನನ್ನ ಮೇಲೆ ನನಗೆ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬರುವಂತಹ ಏನು ಪ್ರಾಡಕ್ಟ್ ಲಾಂಚಿಂಗ್ ಆಗ್ತಾ ಇದೆ, ಸಮೀರ್ ಸರ್ ಏನು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದಾರೆ, ಬೇಸಿಕ್ ಲೆವೆಲ್ಗೆ ಏನ್ ಪ್ರಾಡಕ್ಟ್ ಅನ್ನ ಇವಾಗ ಕೊಡ್ತಾ ಇದಾರೆ, ಮನೆಗೂ ಕೂಡ ಪ್ರತಿಯೊಬ್ರು ಕೂಡ ಪ್ರಾಡಕ್ಟ್ ಅನ್ನ ಬಳಸೋ ರೀತಿ ಆಗ್ಲಿಕ್ಕೆ ಇದು ಜಸ್ಟ್ ಇವಾಗ ನಾವೆಲ್ಲ ಮಾಡ್ತಾ ಇರೋದು, ಅಥವಾ ಇವಾಗ ಏನ್ 9 o'clock ಸೆಷನ್ ಏನ್ ನಡೆಸ್ತಾ ಇದೀರ ನೀವು ಲೀಡರ್ಸ್ ಗಳು, ಈ ಒಂದು ಸೆಷನ್ ಏನಿದೆ ಫೌಂಡೇಶನ್ ಆಗ್ತಾ ಇದೆ. ಸೊ ಆ ಒಂದು ಫೌಂಡೇಶನ್ ಇಂದ ನೆಕ್ಸ್ಟ್ ಮನೆಗೂ ಕೂಡ ಸೊ ಮೋದಿ ಕೇರ್ ಪ್ರಾಡಕ್ಟ್ ರೀಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಂಪನಿ 1000 BVಗೆ ಲಾಯಲ್ಟಿ ಕೊಡ್ತಾ ಇದ್ದೀನಿ, ಅಲ್ಲ 1000 rupeesಗೆ ಲಾಯಲ್ಟಿ ಕೊಡ್ತೀನಿ ಅಂದಾಗ ಎಲ್ಲೋ ಒಂದ್ ಕಡೆ ಬೇಜಾರಾಗಿತ್ತು. ಆದ್ರೆ ಅವ್ರು ಮುಂದಾಲೋಚನೆ ಇಟ್ಕೊಂಡು ಇವಾಗ ಬರ್ತಾ ಇರುವಂತ ಬೇಸಿಕ್ ಪ್ರಾಡಕ್ಟ್ ಅನ್ನ ಇಟ್ಕೊಂಡು 1000 rupeesಗೂ ಕೂಡ ಲಾಯಲ್ಟಿ ಕೊಡ್ತೀನಿ ಅಂತ ಕಂಪನಿ ಅನೌನ್ಸ್ಮೆಂಟ್ ಮಾಡಿದೆ ಅಂದ್ರೆ, ಸಮೀರ್ ಸರ್ ಅನೌನ್ಸ್ಮೆಂಟ್ ಮಾಡಿದಾರೆ ಅಂದ್ರೆ ನಮ್ಗೆ ಇದನ್ನ ಮುಂದಾಲೋಚನೆ ಗೊತ್ತಿರ್ಲಿಲ್ಲ. ಇವಾಗ ರಿಯಲೈಸ್ ಆಗ್ತಾ ಇದೆ. ಈ ಒಂದು 9 o'clock ಸೆಷನ್ ಅಲ್ಲಿ ನಾವು ಕಂಟಿನ್ಯೂ ಆಗಿ ಇರೋದಕ್ಕೆ ನಮ್ಗೆ ರಿಯಲೈಸ್ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಮನೆಗೂ ಕೂಡ ಲಾಯಲ್ಟಿ ರೀಚ್ ಆಗುತ್ತೆ. ಸೊ 1,000ದಿಂದ 10,000ದವರೆಗೂ ಕೂಡ ಅವ್ರ ಪ್ರಾಡಕ್ಟ್ ಬಳಸೋ ದಿನ ಬರುತ್ತೆ. A to Z ಪ್ರಾಡಕ್ಟ್ ಮೋದಿ ಕೇರ್ ಅಲ್ಲೇ ಸಿಗೋದು ಬರುತ್ತೆ ಅಂತ ಬಂದಾಗ ಜನ ಮುಗಿಬಿದ್ದು ಪ್ರಾಡಕ್ಟ್ ಅನ್ನ ಬಳಸ್ಲಿಕ್ಕೆ ರೆಡಿ ಆಗ್ತಾರೆ. ಕೊಡ್ಲಿಕ್ಕೆ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ನಾವು ಎಷ್ಟು ಜನರಿಗೆ ರೀಚ್ ಮಾಡ್ಲಿಕ್ಕೆ ರೆಡಿ ಇದೀವಿ, ಎಷ್ಟು ಊರಿಗೆ ಪ್ರಾಡಕ್ಟ್ ರೀಚ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದು ಸರ್. ಸೊ ಎವ್ರಿ ಡೇ 9 o'clock ಸೆಷನ್ ಕ್ಲಾಸ್ ಏನಿದೆ ಅಲ್ಟಿಮೇಟ್ ಆಗಿ ಬರ್ತಾ ಇದೆ. ನನಗೆ ನೆಕ್ಸ್ಟ್ ಲೆವೆಲ್ಗೆ ಬಿಸ್ನೆಸ್ ಅನ್ನ ತಗೊಂಡು ಹೋಗ್ಲಿಕ್ಕೆ ತುಂಬಾನೇ ಸ್ಟ್ರೆಂತ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಈ ಸೆಷನ್ ನ ನೀವೆಲ್ಲರೂ ಕೂಡ ನಡೆಸ್ಕೊಡ್ತಾ ಇದ್ರ ಲೀಡರ್ಸ್ ಎಲ್ಲರೂ ಸೇರಿ. ತುಂಬಾ ಸೊ ರಿಸಲ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಚಂದ್ರು. ಅಂಡ್ ಬಹಳಷ್ಟು ಜನ ನಮ್ಮ ಶಿವಕುಮಾರ್ ಸರ್ ರೆಡಿ ಇದ್ದಾರೆ. ಅವ್ರ ಅನುಭವ ಬಹಳ ದೊಡ್ಡದಿದೆ ಧಾರವಾಡ ಭಾಗದಲ್ಲಿ, ಬಹಳ ಅದ್ಭುತವಾದಂತ ಅನುಭವನ. ಬಟ್ ಇವತ್ತು ನಮ್ಗೆ ಸಮಯ ಆಗ್ತಾ ಇದೆ. ಮುಂದಿನ ಸೆಷನ್ಸ್ ಅಲ್ಲಿ ಅವ್ರು ತಗೊಳ್ಳೋಣ. ಯಾಕಂತೇಳಿದ್ರೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ತಗೊಂಡ್ರೆ ಸಾಕಾಗೋದಿಲ್ಲ. ಯಾಕಂತೇಳಿದ್ರೆ ಅವ್ರದ್ದು ಲಾಸ್ಟ್ ಟೈಮ್ ಪ್ರಾಡಕ್ಟ್ ಬಗ್ಗೆ ಕೊಟ್ಟಿರುವಂತ ಒಂದು ನಮ್ಮ ಡ್ರೀಮರ್ಸ್ ಸತ್ಸಂಗಲ್ಲಿ ಕೊಟ್ಟಂತ ಒಂದು ಸೆಷನ್ಸ್ ಬಹಳನೇ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅವ್ರ ಅನುಭವ, ಅವ್ರ ಪ್ರಾಡಕ್ಟ್ ಕೊಡ್ತಾ ಇರುವಂತ ರೀತಿ ಎಲ್ಲದನ್ನು ಕೂಡ ತಿಳ್ಕೊಬೇಕಾಗಿದೆ. ಥ್ಯಾಂಕ್ ಯು ಚಂದ್ರು. ಒಬ್ಬ ಲೀಡರ್ ಆಗಿ 1.5 ಲಕ್ಷ ಪ್ರಾಡಕ್ಟ್ಗಳನ್ನ ರಿಟೇಲ್ ಮಾಡ್ತಾರೆ. ಎಸ್, ನಾವೆಲ್ಲರೂ ಕೂಡ ಏನಂತ ಹೇಳಿದ್ರೆ ಒಂದು ಸರ್ಟನ್ ಟೈಮಲ್ಲಿ ಏನು ಮಾಡ್ತೀವಿ, ಟೀಮ್ ಕಟ್ತಾ ಇರ್ತೀವಿ, ಟೀಮ್ ಕಡೆಗೆ ಫೋಕಸ್ ಮಾಡ್ತಾ ಇರ್ತೀವಿ, ಪ್ರಾಡಕ್ಟ್ ರಿಟೇಲ್ ಮಾಡೋದನ್ನ ಮರೆತು ಬಿಡ್ತೀವಿ. ಮತ್ತೆ ನಮಗೆ ಗೊತ್ತಾಗಬೇಕು ನಾವು ಏನು ಮಾಡಬೇಕು ಅಂತ. ಬ್ಯಾಕ್ ಟು ಬೇಸಿಕ್ ಬಂದಾಗ ಮತ್ತೆಲ್ಲವೂ ಕೂಡ ಮಿರಾಕಲ್ ಕ್ರಿಯೇಟ್ ಆಗುತ್ತೆ. ಸೊ ಇವತ್ತಿನ ಸೆಷನ್ ಕೂಡ ಬಹಳ ಅದ್ಭುತವಾಗಿತ್ತು.
ಯಾರ್ಯಾರೆಲ್ಲ ಯಾವ್ಯಾವ ರೀತಿ ಈ ಬಿಸ್ನೆಸ್ನ ಮಾಡ್ತಿದ್ದಾರೆ, ಯಾವ ರೀತಿ ಪ್ರಾಡಕ್ಟ್ನ ರೀಚ್ ಮಾಡಬೇಕು, ಪ್ರಾಡಕ್ಟ್ನ ರೀಚ್ ಮಾಡೋದ್ರಿಂದ ಏನೇನೆಲ್ಲ ಸಿಗುತ್ತೆ ಅನ್ನುವಂಥದ್ದನ್ನ ಇವತ್ತು ತಿಳ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಬಹಳಷ್ಟು ನಾವು ಡಿಸ್ಕಷನ್ಸ್ ಮಾಡ್ಲಿಕ್ಕಿದ್ದೀವಿ, ಬಹಳಷ್ಟು ಇನ್ಪುಟ್ಗಳು ನಿಮ್ಗೆ ಸಿಗ್ಲಿಕ್ಕಿದೆ. ಬಹಳಷ್ಟು ಜನ ಮೆಸೇಜ್ ಕೂಡ ಹಾಕಿದ್ದಾರೆ, ನಿಮ್ಮ ಮೆಸೇಜಸ್ಗಳಿಗೂ ಕೂಡ ಆನ್ಸರ್ಗಳು ಸಿಗುತ್ತೆ ಅಂತ ಹೇಳ್ತಾ ಸಮಯ ಆಗ್ತಾ ಇದೆ. ಇವತ್ತಿನ್ನು ಒಂದು 8 ನಿಮಿಷ ಸಮಯವನ್ನು ಜಾಸ್ತಿ ತಗೊಂಡಿದ್ವಿ, ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಜೊತೆ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಶಿವಕುಮಾರ್ ಸರ್, ಇನ್ನ ಒಂದು 2-3 ಜನ ಇವತ್ತು ಮಾತಾಡೋರಿದ್ರು, ನಿಮಗೆ ಮುಂದಿನ ದಿನಗಳಲ್ಲಿ ಅವಕಾಶಗಳನ್ನ ನಿಮ್ದೇ ಇರುತ್ತೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. 300 PV ನಿಮ್ಮ ಗೋಲ್ ಆಗಲಿ, ಆ್ಯಂಡ್ ಮಿಲೇನಿಯರ್ ನಿಮ್ಮ ಮೈಂಡ್ ಸೆಟ್ ಆಗಲಿ. ಮಿಲೇನಿಯರ್ ನಿಮ್ಮ ಮೈಂಡ್ ಸೆಟ್ ಆಯಿತು ಅಂತ ಹೇಳದಿದ್ರೆ 300 PV ಮಾಡುವಂಥ ಜನ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಇಲ್ಲಿಂದ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಎಲ್ಲರಿಗೂ ಕೂಡ.